ಆ ಅಭ್ಯಾಸ ಆ ಸಂಸ್ಕಾರ ಆಗಿಬಿಟ್ಟೈತೆ. ಏನು ಅದು ಹೋಗ್ಬೇಕಾತಂದ್ರೆ ಇದಕ್ಕೆ ಸವಾ ಸೇರ್ ಪ್ರಯತ್ನ ನಡಿಬೇಕು. ಶೇರಿಗೆ ಸವಾ ಸೇರ್ ಆಗ್ಬೇಕಂತ ಅಂದಾಗ ಇದು ಹಿಂದಕ್ಕೆ ಸರ್ಸಕ್ಕೆ ಬರ್ತೈತಿ. ಇದನ್ನು ಬಹಿರ್ಮುಖ ವೃತ್ತಿಯಿಂದ ಅಂತರ್ಮುಖ ವೃತ್ತಿಯಾಗಿರ್ಲಿಕ್ಕೆ ಬರ್ತದೆ. ಪ್ರಬಲವಾದ ಅಭ್ಯಾಸ ಬೇಕಿದಕ್ಕೆ. ಹಗಲಿರುಳೆನ್ನದೇ ಇದರ ಅಭ್ಯಾಸ ಮಾಡಿದಾಗ ಇದು ಗಟ್ಟಿ ಆದಾಗ ಆಂತರಿಕವಾಗಿ ಇದರ ಅನುಭವ ಬರೋಕ್ಕೆ ಶುರು, ಅಭ್ಯಾಸ ಶುರುವಾಕೈತಿ. ನಿಮ್ಗೆ ಏನು ಬೇಕಾಗೈತಿ ಅದ್ರ ನೆನವನ್ನಾಗಿದ್ದೀರೋ, ಏನು ಬೇಡಾದದ್ರ ನೆನವನ್ನಾಗಿದ್ದೀವಿ ನೀವು. ನೀವು ಏನು ನೆನಪು ಮಾಡ್ತೀರಿ ಅದ್ರಾಗ ನಿಮ್ಗೆ ಬೇಕಾದದ್ದು ಐತೇನು? ನಿಮ್ಗೆ ಬಾಳೆ ಬೇಕಾಗಿತ್ತು, ಏನು ಆರಾಮ್ ಬೇಕಾಗಿತ್ತು? ಬಾಳೆ ಬೇಕಂದ್ರೆ ಬಾಳೆ ನೆನವನ್ಯಾಗ ಇರಿ. ಆರಾಮ್ ಬೇಕಾದವ ಆರಾಮ ನೆನವನ್ಯಾಗಿತ್ತ. ಬಾಯಿಲೆ ಹೇಳಿದ್ರೆ ಬರೆದ್ರೆ ಆಗೋ ಕೆಲಸ ಅಲ್ಲಿರ್ತಿ. ವೇದಾಂತ ಅಂದ್ರೆ ಕೃತಿ ಒಳಗೆ ಅಳವಡಿಸ್ಬೇಕು. ಅದು ಒಳಗೆ ಆಂತರಿಕವಾಗಿ ನಡಿಬೇಕಾದ್ರೆ ಬರೀ ಹೇಳುವಾಗಷ್ಟೇ ಮತ್ತು ಕೇಳುವಾಗಷ್ಟೇ ಅದು ನಡೀದಿಲ್ಲ. ಒಳಗೆ ಯಾವಾಗಲೂ ಇದರ ಅಭ್ಯಾಸ ಅದೇ ಇದ್ರಾಗ ಮನಸ್ಸು ತಲ್ಲೀನ ಆಗ್ಬೇಕು. ಏನು ಮತ್ತೊಂದು ಏನೂ ಇರಬಾರ್ದು. ವೇದಾಂತ ವಾಕ್ಯೇಶು ಸದಾರಮಂತಹ. ಈ ವೇದಾಂತ ಚಿಂತನದೊಳಗೆ ಯಾವಾಗಲೂ ಅವ ತೊಡ್ಕೊಂತ ಇರಬೇಕು. ಅಂದ್ರೆ ಅವ ಅಭ್ಯಾಸಿ. ಏನು 100 ಕೋಟಿ ಸೂರ್ಯರು ಹುಟ್ಟಲಿ, 100 ಕೋಟಿ ಚಂದ್ರರು ಹುಟ್ಟಲಿ, ಜ್ಞಾನಿಗಳ ನುಡಿಗಳೆಂದಲ್ಲದೆ ಅಜ್ಞಾನದ ಕತ್ತಲೆಯು ಹರಿಯಲಾರದು. ಹೌದು, ಜ್ಞಾನಿ ಅಂದರೆ ಯಾರು? ಜ್ಞಾನಿ ಅಂತ ಯಾರಿಗೆ ಅಂತೀರಿ? ಮಾತಾಡಿದ ಅವ್ರಿಗೆ ಜ್ಞಾನಿ ಅಲ್ಲ. ಜ್ಞಾನಿ ಲಕ್ಷಣಗಳು ಹೇಳ್ಯಾರಿಲ್ಲ, ಹೆಂಗಿರ್ತಾನೆ ಜ್ಞಾನಿ ಅಂತ. ಅವ್ನು ಮಾತಾಡಕ್ಕೆ ಹೋಗೋದಿಲ್ಲ ಭಾಳ ಹೆಚ್ಚಾಗಿ. ಅವಶ್ಯ ಇದ್ದಷ್ಟೇ ಮಾತಾಡ್ತಾನೆ. ಅನಾವಶ್ಯಕ ಮಾತುಗಳನ್ನು ಅವ ಮಾತಾಡಕ್ಕೆ ಹೋಗೋದಿಲ್ಲ. ಅದನ್ನು ಸ್ವತಃ ಸಮಾಧಿ ಹೊಂದಿ ಅದರ ಅನುಭವವನ್ನು ಮಾಡ್ಕೊಂಡಿರ್ತಾನೆ. ಏನು ಯಾರ ಉತ್ಕಟ ಇಚ್ಛಾ ಇರ್ತೈತಿ ಅವ್ರಿಗಟ್ಟೆ ಹೇಳ್ತಾನೆ. ಇಲ್ಲ ಹೇಳಕ್ಕೆ ಹೋಗಲ್ಲ, ಕಂಡಲ್ಲಿ ಅದನ್ನು ಹೇಳಕ್ಕೆ ಹೋಗೋದಿಲ್ಲ ಅವನು. ಏನು ಅಪಾತ್ರರಿಗೆ ಬ್ರಹ್ಮ ವಿದ್ಯೆಯನ್ನು ಹೇಳಬಾರದು ಎಂಬುದರೊಳು ಲೋಭ ಇರ್ತದೆ ಅವನು. ಅವು ಶಿಕ್ಷಕ ಅವ್ರ ಕೈಯಾಗ ಹಿರಿತನ ಕೊಡಬಾರ್ದು ಅನ್ನೋದು ಇರ್ತೈತಲ್ಲ. ತಂದೆಗೆ ಯಾಕ್ರಿ ಉಡಾಳ ಮಕ್ಕಳಿದ್ದಾನೆ ಅಂಥವ್ರಿಗೆಲ್ಲ ಏನು ಮಾಡ್ತೀವಿ ಮನೆ. ಹಂಗೆ ಇದನ್ನೆಲ್ಲ ಅಂಥವ್ರಿಗೆ ದುರುಪಯೋಗ ಮಾಡ್ಕೊಳ್ಳೋರು. ದುರುಳು ವೇದಾಂತಿಗೆ ಆಗಿಬಿಡ್ತಾನ. ದುರುಳರಿಗೆ ವೇದಾಂತ ಹೇಳಿದ್ರೆ ಏನಾಕೈತಿ? ಹೌದಿಲ್ಲ? ಏನು ಲಾಭ ಐತೆ ಅದರಿಂದ? ಅದಕ್ಕೆ ಅವ ಯಾರಿಗೆ ಅಂಥವ್ರಿಗೆ ಹೇಳಕ್ಕೆ ಹೋಗುದಿಲ್ಲ. ಪಾತ್ರತೆ ಅರಿತು ಅವ ನೋಡ್ತಿರ್ತಾನೆ ಯೋಗ್ಯ ಇದ್ದವ್ರಿಗೆ. ಏನು ಜ್ಞಾನಿ ಗೊತ್ತಿಲ್ದಂಗೆ ಅವ ಯಾರಿಗೆ ಗೊತ್ತು ಮಾಡ್ಕೋಬಾರ್ದು ಅನ್ನೋದು ಉದ್ದೇಶ ಇರಬೇಕು. ಎಲ್ಲೋ ಒಬ್ಬರು ಅಂಥವ್ರು ಗೊತ್ತು ಹಿಡಿಯಬಹುದು. ಗುರು ಶಿಷ್ಯನಿಗೆ ಒಂದೇ ಅಕ್ಷರವನ್ನು ಕಲಿಸಿದರು. ಅದರ ಋಣ ಪರಿಹಾರಕ್ಕೆ ತಕ್ಕ ದ್ರವ್ಯವು ಈ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಏನು ಕೊಟ್ಟರೆ ಗುರುವಿನ ಋಣ ತೀರ್ತೈತೆ? ಜಗತ್ತಿನಲ್ಲಿ ಏನು ಕೊಟ್ಟರು ಅದು ತೀರುವುದಿಲ್ಲ ಅಂತಾರೆ. ಹಣ್ಣು ಹಂಪಲ ಕೊಟ್ಟರೆ, ಹಾಲು ಬೆಣ್ಣೆ ತುಪ್ಪ ಕೊಟ್ಟರೆ, ಅರಿವಿ ಅಂಚಡಿ ಕೊಟ್ಟರೆ, ದುಡ್ಡು ಇವನ್ನ ಕೊಟ್ಟರೆ ಗುರುವಿನ ಋಣ ತೀರ್ತದೆ. ಎದಕ್ಕೋ ಉಪಯೋಗ ಅದ ಒಂದು. ಗುರುವಿನ ಋಣ ತೀರ್ಬೇಕಾದ್ರೆ ಗುರುವಿನ ಹೇಳಿದಂಥ ಇದನ್ನೆಲ್ಲ ಸರಿಯಾಗಿ ಅದನ್ನು ನಾವು ಮನನ ಮಾಡಿ ನಿಧಿಧ್ಯಾಸನ ಮಾಡಿ ಅದನ್ನು ಅನುಭವ ತಗೊಂಡಾಗ ಗುರುವಿನ ಋಣ ತೀರ್ತದೆ. ಏನು ಹೊರಗಿನ ಏನು ಕೊಟ್ಟರು ಗುರುವಿನ ಋಣ ತೀರೋದು. ಏನು ನೀ ಎಲ್ಲದನ್ನೆಲ್ಲ ಕೈ ಬಿಟ್ಟಾಗ ಗುರುವಿನ ಋಣ ತೀರ್ತದೆ. ಏನು
ಎಲ್ಲದ್ದು ಯಾವುದು ನೀ ಯಾರು ನೋಡ್ಕೊ. ಏ ತಪ್ಪ ತಿಳುವಳಿಕೆಯನ್ನು ಕಳ್ಕೊಂಡು ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊ. ಗುರುವಿನ ತೀರಿಸ್ಬೇಕಾತಂದ. ಅಕ್ಷರ ಅಂದರೆ ನಕ್ಷರತಿ ಇತಿ ಅಕ್ಷರ. ಅಕ್ಷರ ಅಂದರೆ ನಾಶ, ಅಕ್ಷರ ಅಂದರೆ ನಾಶ ಇಲ್ಲದಂಥ ಆ ಜ್ಞಾನವನ್ನು ಮಾಡಿಕೊಡ್ತೈತಿ ಅನುಭವಿಗಳು. ಉಳ್ಕಿದ್ವೆಲ್ಲ ನಾಶ ಆಗುವನ. ಅಕ್ಷರ ಅಂದರೆ ಕಾಳಿ ಮ್ಯಾಗಿನ ಗೆರಿ ಅಲ್ಲದು. ನಾಶ ಆಗಲಿ ಅದಕ್ಕೆ ಬ್ರಹ್ಮ ಅಂದಾರ. ಅಕ್ಷರ ಅಂದ್ರೆ ನಾಶ ಆಗಲಿ ಇದ್ದದ್ದು ಅದಕ್ಕೆ ಬ್ರಹ್ಮ ಅಂತ. ಅಕ್ಷರ ಬ್ರಹ್ಮ. ಆ ತಿಳುವಳಿಕೆಯನ್ನು ಮಾಡಿಕೊಡ್ತಾನೆ. ನೀ ಮಾಡ್ಕೊಂಡು ಲೌಕಿಕ ಜ್ಞಾನ ಏನೈತಲ್ಲ ಅದೇನು ಅದೆಲ್ಲ ಹೋಗ್ಬಿಡ್ತದೆ. ಜೋರ್ಲಿ ಜಡ್ ಆಯ್ತು ಅಂದ್ರೆ ಎಲ್ಲ ನೀವು ಕಲ್ತದ್ದು ಎಲ್ಲ ಎರಡು ಶೇನೆತನ ಆಯ್ತು ಅಂದ್ರೆ ಹೋಗಿ ಎಲ್ಲ ಉಪಯೋಗ ಇಲ್ಲ, ಹೋಗ್ಬಿಡ್ತೈತೆ. ಏನು ಇದು ಮನಬುದ್ಧಿಗೆ ನಿಲುಕಲಾರದಂಥದ್ದು ಅಕ್ಷರ ಜ್ಞಾನ. ಮನಬುದ್ಧಿಗೆ ನಿಲುಕಲಾರದ ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮವಾದಂಥ ಆಚೆಗಿನ ಅನುಭವನ ಜ್ಞಾನ ಅಂತ. ಏನು ಇದೆಲ್ಲ ಅಳದಾಗ, ಮನೋವ್ಯಾಪಾರಗಳೆಲ್ಲ ಅಳದಾಗ ಅನುಭವ ಬರುವಂಥದ್ದು. ವಿವೇಕಶಾಲಿಗಳಾದ ವಿದ್ವಾಂಸರು ಅಲಭ್ಯವಾದದನ್ನು ಎಂದೂ ಅಪೇಕ್ಷಿಸುವುದಿಲ್ಲ. ಇಲ್ಲ ಇಲ್ಲ ಸಿಗುವುದೇ ಇಲ್ಲ ನಿಂದ ಯಾವ್ದಾರ ಇಚ್ಛಾ ಯಾಕೆ ಮಾಡ್ಬೇಕಪ್ಪ? ಈ ಜಗತ್ತಿನ ವಿಷಯ ವಸ್ತುಗಳಲ್ಲಿ ಸುಖ ಸಿಗ್ತೈತೆ ಅಂತ ನಾವು ಅದ್ರ ಬೆನ್ನು ಹತ್ತೀವಿ. ಸಿಗ್ತೈತೆ ಅನ್ನೋ ಬುದ್ಧಿ ಹೋಗಲ್ಲ ನಮಗೆ. ಅದು ಸಿಗುದಿಲ್ಲ ಅನ್ನೋದು ನಾವು ಖಾತ್ರಿ ಅದಾವ, ಯಾಕೆ ಅದ್ರ ಬಗ್ಗೆ ಪ್ರಯತ್ನ ಮಾಡ್ತಾನೆ? ವ್ಯರ್ಥ ಪ್ರಯತ್ನ ಮಾಡತ್ತೇನೋ, ಇಲ್ಲದಲ್ಲಿ ಹುಡುಕ್ತೇವೆ. ಇದ್ದದ್ದು ನಿನ್ನೊಳಗೈತಿ ಹುಡುಕೋದು, ಇಲ್ಲದಲ್ಲಿ ನೀ ಅನ್ಯದ್ರ ಹುಡುಕಾಕತ್ತಿ, ಒಳಗೈತಿ ಹೊರಗೆ ಹುಡುಕಾಕತ್ತೀನಿ ಇಂದ್ರಿಯಗಳ ಮೂಲಕ. ಎಂದಿಗೆ ಸಿಗ್ಬೇಕು ಹೇಳ್ರಿ? ಅಂತರಂಗದಲ್ಲಿ ಇರುವುದು ಬಹಿರಂಗದಲ್ಲಿ ಹುಡುಕಿರಿ ಎಲ್ಲಿ ಸಿಗ್ಬೇಕು? ಯಾವ ತರ್ಕಶಾಸ್ತ್ರದ ಆಧಾರದ ಮೇಲೆ ಮೊದಲ ಆನಂದವನ್ನು ಕಂಡ್ರಿ ಅಂದ್ರೆ, ಯಾವ ತರ್ಕಶಾಸ್ತ್ರ ಪ್ರಮಾಣಗಳ ಆಧಾರವಿಲ್ಲದೆ ಆನಂದವನ್ನು ಕಂಡುಕೊಂಡದ್ದು. ಅನುಭವದಿಂದ ನೋಡ್ಕೊಳ್ಳಿಕ್ಕೆ ಇಂದ್ರಿಯಗಳ ಪ್ರಮಾಣಗಳು ಬೇಕಾಗಿಲ್ಲ. ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಉಪಮಾನ ಪ್ರಮಾಣಗಳೆಲ್ಲ ಇಂದ್ರಿಯಗಳಿಗೆ ಗೋಚರ ಆದದ್ದು ಅಲ್ಲ. ಶಬ್ದ ಪ್ರಮಾಣ ಅವೆಲ್ಲ ಇಂದ್ರಿಯಗಳಿಗೆ ಗೋಚರ ಆದದ್ದು ಎಲ್ಲ. ಏನು ಇದು ಕೇವಲ ಅನುಭವ ಗಮ್ಯವಾದದ್ದು. ಅನುಭವ ಮಾಡ್ಕೊಳ್ಳಿಕ್ಕೆ ಯಾವ ಶಾಸ್ತ್ರಗಳನ್ನು ನೀವು ಕಲಿಬೇಕಾಗಿಲ್ಲ. ಸಿದ್ಧಾರೂಢರು, ರಮಣರು ಯಾವ ಶಾಸ್ತ್ರನೂ ಕಲ್ತಿದ್ದಿಲ್ಲ. ಬಹಳಷ್ಟು ಶಾಸ್ತ್ರ ಕಲ್ತೇನೆ, ಅದೊಂದು ಅಹಂಕಾರ ಬಂದ್ಬಿಡ್ತದೆ. ಕಲ್ತೇನೆ ಅನ್ನೋದೊಂದು. ಶಾಸ್ತ್ರ ಕಲ್ತೇನು ಮಾಡವ? ಶಾಸ್ತ್ರ ಕಲ್ತದ್ದು ದಡ್ಡ ಆದಿನಿ, ನಿನ್ನ ನೀ ಕಲಿ ಅಂದ್ರೆ ಆರಾಮಿರ್ತೀವಿ. ಶಾಸ್ತ್ರ ಕಲ್ತವ್ರೆಲ್ಲ ಆರಾಮದಾರನ ಕೇಳೋರು. ಕಲ್ತೇನೆ ಅನ್ನೋ ಹೊಳ ಹಂಗ ಕಡಿತಿರ್ತಾವ ಸಣ್ಣಗ, ಸುಮ್ಮನೆ ಕುಂಡ್ರದೇ ಇಲ್ಲ ಅವು. ಹೌದಿಲ್ಲ? ಕುಂಡ್ರು ಕೊಡೋದೂನ ಇಲ್ಲ ಅದು. ಯಾವಾಗಲೂ ಈ ಪ್ರಪಂಚವನ್ನು ಕ್ಷಣಿಕವೆಂದು ಕಾಣು. ಇದು ಖರೆ ಅಂತ ತಿಳ್ಕೊಬೇಡ, ಸುಳ್ಳು ಅಂತ ತಿಳ್ಕೊಂಡಿದ್ರೆ ಆಟ ಆಡಂತ. ನೀ ಸುಖಿ ಆಗಬೇಕಾಗಿತ್ತಂದ್ರೆ ಇವೆಲ್ಲ ತೋರೆಡುವಂಥ ವಿಷಯ ವಸ್ತುಗಳ ಮ್ಯಾಗಿನ ವ್ಯಾಮೋಹವನ್ನು ಬಿಡುವುದನ್ನ ಇದು. ಬೇರೆ ದಾರಿ ಇಲ್ಲ ಇದಕ್ಕೆ. ಏನು ಯಾವ ಕಾಯಂ ಇರೋದಿಲ್ಲ ಇದು. ಬಡವರು, ಸಣ್ಣವರು, ದೊಡ್ಡವರು, ರಾಜ, ರಂಕ, ಮಠಾಧೀಶ ಎಲ್ಲರಿಗೂ ಒಂದೇ ಅದ ಇದು. ಏನು ಇವೆಲ್ಲ ಅನಿತ್ಯದವ ಅಂತ ತಿಳಿದ ಕೈ ಬಿಡೋದು ಎಲ್ಲರಿಗೂ ಒಂದೇ ಅದಾವ. ಯಾವುದೇ ಜಾತಿಗೆ ಸಂಬಂಧಪಟ್ಟಿಲ್ಲ, ಯಾವುದೇ ವರ್ಗಕ್ಕೆ ಸಂಬಂಧಪಟ್ಟಿಲ್ಲ, ಹೆಣ್ಣು ಗಂಡಿಗೆ ಸಂಬಂಧ ಇಲ್ಲ. ಈ ತೋರೆಡುವಂಥ ಶರೀರದ ಮೇಲಿನ ವ್ಯಾಮೋಹನ ಎಲ್ಲ ದುಃಖಕ್ಕೆ ಮೂಲ ಕಾರಣ. ಅದಕ್ಕೆ ಈ ದೇಹದ ಮ್ಯಾಗಿನ ವ್ಯಾಮೋಹವನ್ನು ಕೈ ಬಿಡಿದು. ಆಕಾಶ ಬೀಳಲಿ, ನೆಲ ಸಿಡಿಯಲಿ, ಬೆಟ್ಟಗಳು ಚಲಿಸಲಿ, ಸಾಗರಗಳೇ ಒಂದಾಗಲಿ, ಲೋಕವೇ ಬುಡಮೇಲಾಗಲಿ, ಆಸೆ ಇಲ್ಲದವನಿಗೆ ಇವುಗಳಿಂದ ಏನು ಹಾನಿ?
ಏನಾದರೂ ಎಲ್ಲ ಎಲ್ಲಿ ಆಗೈತೆ ಅದು ತೋರಿಕೆಯಾಗ ಆಗೈತೆ ಅದಲ್ಲ. ನಿನ್ನ ಇರುವಿಕೆಗೆ ಏನಾರು ಆಗೈತೆನ? ಇರುವಿಕೆಗೆ ಅಂತ ಏನೂ ಆಗುದಿಲ್ಲ, ಅದು ಇದಕ್ಕಿದ್ದಂಗೆ ಆಗ್ತದೆ. ತೋರಿಕೆ ಅಂತ ವಿಕಾರ ಆಗುವುದು, ನಾಶ ಆಗುವುದು ಬಿಡುದಿಲ್ಲ. ನಿಂದು ಎದ್ರ ಸಂಬಂಧ ಚಿಂತೆ ಮಾಡಬೇಕು. ಏನಾಗೈತಿ ನಿನಗೆ ಹಾನಿ? ಏನಾಗೈತಿ? ಆಗಬಾರದ್ದೇನು ಆಗಿಲ್ಲಲ್ಲ. ಏನು ಆಗ್ಬೇಕಾಗೈತಿ ಅದು ಆಕೈತಿ. ಹೌದಿಲ್ಲ? ವಿಕಾರ ಆಗುದು ದಿನಸದ ವಿಕಾರ ಆಗುದನ್ನ, ಸತ್ತು ಹೋಗುದು ಅದು ಸಾವಿದನ, ಹುಟ್ಟು ಸಾವುಗಳ ಅದರ ಧರ್ಮದವು. ಆ ತೋರಿಕೆಗೆ ಸಂಬಂಧಪಟ್ಟವು. ಇರುವಿಕೆಗೆ ಏನಾರ, ನಿನ್ನ ಇರುವಿಕೆಗೆ ಏನಾರು ಸಂಬಂಧ ಐತಾನ? ಇರುವಿಕೆಗೆ ಏನಾರು ಆಗೈತಾನ? ಇದಕ್ಕಿದ್ದಂಗೆ ಐತದ, ಏನೂ ಆಗಿಲ್ಲ. ಅದ್ರ ಕಡೆ ನಿನ್ನ ಲಕ್ಷ್ಯ ಇಲ್ಲ, ಅದರ ಜ್ಞಾನ ಇಲ್ಲ ನೀನು. ಅದು ತೋರಿಕೆಯಾಗಿ ಏನಾರು ಆದ್ರೆ ನನಗೆ ಆಗೈತೆ ಅಂತ ಅದರ ಅಭಿಮಾನ ಹಿಡ್ಕೊಂಡು ಕೂತೀನಿ ನಾನು, ನನ್ನದು. ಇದ ತಪ್ಪು ತಿಳುವಳಿಕೆ. ನಿಜವಾದ ನೀನು ಯಾರು ನೋಡ್ಕೊ. ನಿನಗೆ ಏನೂ ಆಗಿಲ್ಲ. ನಿನ್ನನ್ನು ವಿವರಿಸಿ ನೋಡು, ನೋಡಲೇ ಜೀವನೇ. ನಿನಗೆ ಬಂಧನನೇ ಇಲ್ಲ ಅನ್ನೋದು ನಿನಗೆ ಹೊಳಿತೈತಿ. ಮುಕ್ತ ಇದೀಪ ನೀನು. ಹೊಸದಾಗೇನು ನೀನು ಮುಕ್ತ ಆಗ್ಬೇಕಾಗಿಲ್ಲ, ಸದ್ದ ಮುಕ್ತ ಇದೀನಿ ಅನ್ನೋದು ಹೊಳಿತೈತಿ. ನೀನು ತಿಳಿಗೆ ಹಿಡ್ತನದಿಂದ ನಿನಗೆ ಗೊತ್ತಿಲ್ಲದಕ್ಕೆ ನಿನಗೆ ಬಂಧನ ಆಗೈತಿ. ನೀ ಎಲ್ಲದನ್ನು ನೀನಂತ ತಿಳ್ಕೊಂಡು ಕುಂತಿ, ಅದಕ್ಕೆ ನನಗೆ ಬಂಧನದಾಗ ಇದ್ದೇನೆ ಅಂತ ಅನಿಸೈತಿ. ನಿಜವಾಗಿ ನಿನ್ನ ನಿಜದ ಎಚ್ಚರ ನಿನಗಾತಂದ್ರೆ ನಿನಗೆ ಬಂಧನನ ಇಲ್ಲ, ಯಾವ ಕಾಲಕ್ಕೂ ಇಲ್ಲ ಅನ್ನೋದು ಹೊಳಿತೈತಿ. ಏನು ಐತಿ ಅಂತ ತಿಳ್ಕೊಂಡು ಏನೇನು ಮಾಡಾಕತ್ತೀನಿ. ಸುಳ್ಳಾದ ಐತಿ ಅನ್ನೋದೆಲ್ಲ. ಇಲ್ಲ, ನಿನಗೂ ಇಲ್ಲದ್ದು ಕಲ್ಪಿಸ್ಕೊಂಡು ಏನೇನೋ ಮಾಡ್ಕೊಂತ ಕುಂತು. ಏನು ನಿಜವಾಗಿ ಇದ್ದದ್ದು ಜರ ಇದ್ರೆ ಇದನ್ನು ಯಾವುದೇ ಜ್ಞಾನದಿಂದ ತೆಗೆದು ಹಾಕಕ್ಕಾಗ್ತಿದ್ದಿಲ್ಲ. ನಿಜವಾಗಿ ಇಲ್ಲ ಇಲ್ಲ ಇಲ್ಲದ್ದನ್ನು ಇಲ್ಲ ಅಂತ ತಿಳ್ಕೊಂಡು ಹುಡ್ಕೋಬೇಕಾಗೈತಿ. ಎಲ್ಲ ಆಸೆಗಳನ್ನು ನೆರವೇರಿಸುವಂಥ ಸಿರಿತನ ದೊರೆತೈತಿ ಅಂದರೂ ಅದರಿಂದ ನಿನಗೆ ಸಮಾಧಾನ ಐತೆನ ನೋಡ್ಕೊ. ಎಲ್ಲ ಅನುಕೂಲ ಅದಪ್ಪ, ಇದಿಲ್ಲ ಅನ್ನೋಂಗಿಲ್ಲ ನೋಡು. ಎಲ್ಲ ಭೋಗಗಳ ಅನುಕೂಲತೆ ಐತೆ. ಹೌದಿಲ್ಲ? ಎಲ್ಲ ವಿಶ್ವದ ಎಲ್ಲ ಸಿರಿತನ ನಿನ್ನ ಕಿಸೆದಾಗ ಬಿದ್ದೈತಿ. ನೆಮ್ಮದಿ ಇರ್ತೈತೆ ನಿನಗೆ ಇಷ್ಟೆಲ್ಲ ಅನುಕೂಲ ಇದ್ರು. ನಿಜವಾಗಿ ಪಾರಮಾರ್ಥ ವಿಚಾರದಿಂದ ಸುಖ ಹೊಂದಬೇಕನ್ನೋರು ಎಲ್ಲೋ ಒಬ್ಬರು ಸಿಗ್ತಾರೆ. ಏನು ಎಲ್ಲರೂ ವಿಷಯ ಸಂಗ್ರಹ ಮಾಡಿ ವಿಷಯ ಸಂಪರ್ಕ ಭೋಗ ಮಾಡಿ ಸುಖ ಹೊಂದಬೇಕನ್ನೋ ಒಳಗೆ ಗಂಡನ್ಯಾಗ ಆಸೆ ಇಟ್ಕೊಂಡು ಕುಂತೀವಿ ನಾವು. ಇದರ ಹೆಸರಿನಾಗೂ ಅದ ಬೇಕು ಅಂತ ಮತ್ತೆ ಅದಲ್ಲ, ಅದಕ್ಕೆ ಮಹತ್ವ ಕೊಟ್ಟೇವೆ ಬರ್ತದೆ. ನಿಜವಾದ ಇರುವನ್ನ ತಿಳ್ಕೊಂಡು ಜನ್ಮ ಸಾರ್ಥಕ ಮಾಡ್ಬೇಕು ನಾವು. ಇದ್ರ ಬೆನ್ನು ಹತ್ತಿದ್ರೆ ಮತ್ತು ಕೀಳು ಮಟ್ಟಕ್ಕೆ ಹೋಗಿ ಜಗತ್ತಿನಿಂದ ಏನಾರು ಆಶೆ ಮಾಡಿದೆ ಅಂದ್ರೆ ಕೀಳು ಮಟ್ಟಕ್ಕೆ ಬಂತು. ಧರೆಗೆ ಯಾಚನೆಯಿಂದ ಲಘುತರ ಮಿನ್ನುಂಟೆ ಅಂದ. ಈ ಜಗತ್ತಿನಿಂದ ಏನಾರ ಬೇಕಂತ ಇಚ್ಛಾ ಮಾಡಿದೆ ಅಂದ್ರೆ ನೀನು ಕೀಳು ಮಟ್ಟಕ್ಕೆ ಹೋಗ್ತೀನಿ. ಅದಕ್ಕೆ ಈ ಜಗತ್ತಿನಿಂದ ಏನೋ ಇಚ್ಛಾ ಮಾಡಬೇಕು. ಉನ್ನತ ಸ್ಥಿತಿಯನ್ನು ಹೊಂದಬೇಕಂದ್ರೆ ಇದರ ಮ್ಯಾಗಿನ ವ್ಯಾಮೋಹವನ್ನೆಲ್ಲ ಕೈ ಬಿಡುತ್ತೆ. ಏನೂ ಬೇಡಪ್ಪ ಈ ಜಗತ್ತಿನಿಂದ. ಏನೂ ಆಗಬಾರದಪ್ಪ ನಮ್ಗೆ ಅಣ್ಣವ್ರು ಎಷ್ಟು ಮಂದಿ ಇದ್ರಿ ಹೇಳ್ರಿ. ಈ ಜಗತ್ತಿನಲ್ಲಿ ನನಗೇನೂ ಆಗಬಾರ್ದು ಅನ್ನೋರು ಎಷ್ಟು ಮಂದಿ ಇದ್ರಿ? ಎಲ್ಲೋ ವಿಚಾರವಂತರು. ಹೌದು, ಇವೆಲ್ಲ ಅದಪ್ಪ, ನಿನ್ನೂ ಅದಪ್ಪ, ನಿನ್ನ ಹೆಸರಿನ ಮ್ಯಾಗ ಅದು ನೆಮ್ಮದಿ ಐತೆನೋ ನೋಡ್ಕೊನಿ. ಎಲ್ಲ ಥರದ ಅನುಕೂಲ ಆಗೈತೆ ಅಂದ್ರೆ ಸುಧಾ ನಿನಗೆ ನೆಮ್ಮದಿ ಐತೆ ನಾವು. ಎಲ್ಲ ಐತಿ ಬಿಡ್ರಿ, ಸಮಾಧಾನ ಯಾಕಿಲ್ಲ ಅಂದ್ರೆ ಅದ್ರ ಬಗ್ಗೆ ನಿನಗೆ ಗೊತ್ತಿಲ್ಲ. ಸಮಾಧಾನ ಶಾಂತಿ ಅನ್ನೋದು ಬಾಹ್ಯ ಜಗತ್ತಿನ ವಸ್ತುಗಳನ್ನು ಅವಲಂಬಿಸಿಕೊಂಡು ಅದಿಲ್ಲ. ನಾವು ತಿಳ್ಕೊಂಡೇವಿ ಇವೆಲ್ಲ ಅನುಕೂಲ ಇದ್ರೆ ನಾವು ಆರಾಮಿರ್ತೇವೆ ಅಂತ. ಅದಕ್ಕಾಗಿ ಗುದ್ದ್ಯಾಡಕತ್ತೇವೆ, ಗುದಿ ಹಾಸ್ಕೋ ಅದನ್ನು ಗುದ್ದಿ ಹಾಸ್ಕೊಂತ ಅಂತ. ಕೆಲಸಿಲ್ಲ ಎದಕ್ಕೆ ಬರುದ್ರಿ? ಅವನು ಬಾತಿಗೆ ಬಾರದ ವಸ್ತುಗಳು ಗಳಿಸಿ ಏನು ಮಾಡವು? ಏನು ಮಾಡಿದಿ? ಇಷ್ಟೆಲ್ಲ ಗಳಿಸಿ, ಭೂಮಿ ಗಳಿಸಿದಿ, ಹಣ್ಣು ಗಳಿಸಿದಿ, ಹಣ್ಣು ಗಳಿಸಿದಿ, ಮಣ್ಣು ಗಳಿಸಿ ಏನು ಮಾಡಿದಿ? ಹಿತ ಕೊಟ್ಟವು ನಿನಗೆ? ಮಣ್ಣು, ಹೆಣ್ಣು, ಮಣ್ಣು, ಗಂಡು 6 ಹಿತವರು ನಿನಗೆ ಅಂತ ಹೇಳ್ಯಾರಿಲ್ಲ. ಈ ಮೂವರೊಳಗೆ ನಾರಿಯೋ ದಾರುಣಿಯೋ ಬಲುಧನದ ಶಿರಿಯೋ
ನಾರಿ ಅಷ್ಟೇ ಹೇಳ ನಾವು ಪುರುಷ ಸ್ತ್ರೀಗೆ ಪುರುಷ ಪುರುಷರಿಗೆ ಸ್ತ್ರೀ ಅವ ಮಾಯೆ ಹೌದಿಲ್ಲ, ಸಂಬಂಧ ಅಲ್ಲ. ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು ಮಾಯಾಗಿ ಕಾಡಿತ್ತು ನೋಡ ಅಂತ. ಅದಿದ್ರೆ ನಾವು ಆರಾಮಿರ್ತೇವಂತ ಅದಕ್ಕಾಗಿ ಹಂಗ ಹೆಣಗಾಡ್ತೇವೆ. ಅವೆಲ್ಲ ಇದ್ದು ಪಾವು ಎಲ್ಲಿ ಅದ್ರ ಎಲ್ಲಿ ಸುಖ, ಅದರಿಂದ ಉಂಡ ಸುಖ ಎಲ್ಲಿ ಇಟ್ಟಂಗ. ಎಲ್ಲರೂ ಸುಖ ಹೊಂದಬೇಕಾಗಿತ್ತು. ಅವುಗಳಿಂದ ಜರ್ ಸುಖ ಇದ್ರೆ ಅವು ಸುಖ ಕೊಟ್ಟು ಬಿಟ್ಟಿದ್ರೆ ಎಲ್ಲರೂ ಸುಖದಿಂದ ಇರಬೇಕಾಗಿತ್ತು. ಒಬ್ಬರಾದಾರನ ಅದರಿಂದ ಸುಖ ಹೊಂದಿದೀವಿ ಅನ್ನೋರು ನಾವು ಇಲ್ಲಿವರೆಗೂ ಕೇಳೇನಿಲ್ಲ ಜಗತ್ತಿನ ಇತಿಹಾಸದೊಳಗೆ. ನೀವು ಹೊಂತೇನಂದ್ರೆ ಹೊಂದಪ್ಪ ಹಂಗ ಸುಖ ಹೊಂತೇನಂತ ತಿಳ್ಕೊಂಡು ಹಂಗ ಬಡ್ಕೋತತಿ ಎಲ್ಲ ಲೋಕದ ಜನ ಎಲ್ಲ. ಅದಿಲ್ಲ, ವಿಮೋಹಕ್ಕೆ ಬಿದ್ದು ಬಿಟ್ಟೇವು ನಾವು. ಸಿಕ್ಕಿತೋ ಸಿಗಾಕಿಲ್ಲೋ ಅಂತ ಜನ್ಮ ಜನ್ಮಾಂತರ ಇದನ್ನು ಮಾಡ್ಕೊಂತ ಬಂದೆಲ್ಲ. ಇದು ಹೊಳಿವಲ್ದು ನಮ್ಗೆ. ಎಲ್ಲಿಯೋ ಒಬ್ಬವ ಇದನ್ನ ನಿಂತು ವಿಚಾರ ಮಾಡ್ಬೇಕು, ಇದರಿಂದ ಏನು ಲಾಭ ಐತೆ, ಎದಕ್ಕಾಗಿ ಇದನ್ನು ನಾವು ಮಾಡೋದು. ಬಾಳೆದಾಟ ಎದರ ಸಂಬಂಧ ಹುಡೀನಿ, ಆರಾಮ್ ಇರ್ಬೇಕಂತ ಮಾಡಾಕ್ತಿ ಏನೆಲ್ಲ ನೀವು ಹೌದಿಲ್ಲ. ಆದ್ರೆ ಒಂದು 4 ಒಪ್ಪತ್ತು ಆರಾಮದೇನು. ಬ್ಯಾಸರ ಆತಂತಿ ಕಡೆಗೆ ನಿದ್ದಿಗೆ ಯಾಕೆ ಹೊಕ್ಕಿ, ಇಲ್ಲೇ ಕೇಳ್ಕೊಬೇಕಿಲ್ಲ ಬ್ಯಾಸರಕ್ಕೆ. ಇವು ಯಾವ ಇಲ್ಲದಲ್ಲಿ ಯಾಕೆ ಹೊಕ್ಕಿ ಅಲ್ಲಿ ನೋಡುವುದಿಲ್ಲ, ಕೇಳುವುದಿಲ್ಲ, ಮೂಸಿ ನೋಡುವುದಿಲ್ಲ, ಮುಟ್ಟುವುದಿಲ್ಲ, ಇಂದ್ರಿಯಗಳ ವ್ಯಾಪಾರ ಇಲ್ಲದಲ್ಲಿ ನಾವು ಅಲ್ಲಿ ಆರಾಮ್ ಅಂತಿ ದಿನನಿತ್ಯ ತಿಳಿಯಲೇ ಇರ್ತೀಯಲ್ಲಿ. ತಿಳಿದು ಇರ್ಬೇಕಾಗೈತಿ, ಅರ್ಥ ಆ ಭಾವದೊಳಗೆ ಉಳ್ಕೋಬೇಕಾಗೈತಿ. ಅದಕ್ಕೆ ಜ್ಞಾನ ಸಮಾಧಿ ಅಂದ. ನಿದ್ದೆ ಅದ ಅಜ್ಞಾನ ಸಮಾಧಿ. ತಿಳಿಯಲೇ ಇರ್ತೀಯಲ್ಲಿ ತಾತ್ಪರ್ತಿಕ ವಿಶ್ರಾಂತಿ ಸ್ಥಾನ, ಶಾಶ್ವತ ಸುಖದ ಸ್ಥಾನ. ಎಚ್ಚರದ ಮೂಲಕ ಆ ಸ್ಥಿತಿಯನ್ನು, ಎಚ್ಚರಿದ್ದು ನಿದ್ದೆ ಹತ್ತಿರಬೇಕು ಅಂತ. ಅವಾಗ ನಿನಗದ ಆ ಪೂರ್ಣ ಜ್ಞಾನಕ್ಕೆ. ನಾವು ಅಜ್ಞಾನದೊಳಗೆ ಅಡಿಗೆ ಬಿಡ್ತೇವೆ, ಬೇಸರಾಗಿ ಎಲ್ಲ ಕೈ ಬಿಟ್ಟು ನಿದ್ದೆ ಒಳಗೆ ಅಡಿಗೆ ಬಿಡ್ತೇವೆ. ಅಲ್ಲಿ ವಾಸನಾ ಹಂಗೆ ಇರ್ತಾವೆ, ನಾಶ ಆಗಿರ್ಬೇಕು. ಜಗತ್ತಿನ ವಿಷಯ ವಸ್ತುಗಳ ವಾಸನೆಗಳು ಏನದಾವಲ್ಲ ಅವು ನಿದ್ದೆಯೊಳಗೆ ಸುಪ್ತಾವಸ್ಥೆಯೊಳಗೆ ಅಡಿಗೆ. ಕೋಳಿ ತನ್ನ ಎಲ್ಲ ಮರಿಗಳನ್ನು ಪಕ್ಕದಲ್ಲಿ ಇಟ್ಕೊಂಡು ಹೆಂಗೆ ಇರ್ತೈತಿ ಹಂಗೆ ನಿದ್ದೆಯೊಳಗೆ ತನ್ನ ಎಲ್ಲ ವಾಸನೆಗಳನ್ನು ಅಡಗಿಸ್ಕೊಂಡು ಅಲ್ಲಿ ತಾತ್ಪೂರ್ತಿಕ ವಿಶ್ರಾಂತಿ ಅನ್ನುವಂಥದ್ದು ಜೀವ. ಆದರೆ ಜ್ಞಾನ ಸಮಾಧಿಯನ್ನು ಹೊಂದಿದಾಗ ಪೂರ್ಣ ವಾಸನಾ ನಾಶ ಆದಾಗ ಜ್ಞಾನ ಆಕೈತಿ. ಅದಕ್ಕೆ ಶಾಶ್ವತವಾದಂತಹ ಸುಖ ಶಾಂತಿ, ಅದಕ್ಕೆ ಮುಕ್ತಿ ಅಂತಾರೆ. ವಾಸನಾ ನಾಶ ಆಗದ ಹೊರತು ಮುಕ್ತಿ ಮೋಕ್ಷ ಅಥವಾ ಇಲ್ಲೇ ಇಲ್ಲ. ಏನಾರು ಜಗತ್ತಿನಲ್ಲಿ ಇಚ್ಛಾ ಇತ್ತಂದ್ರೆ ನಾವು ಮುಕ್ತಿ ಹಂಗತ್ತೆ ಬಹಳ ದುರ್ಲಭ. ಪೂರ್ಣ ವಾಸನೆಗಳನ್ನೆಲ್ಲ ಸ್ವಲ್ಪ ಉಳಿಯದಂತೆ ನಾಶ ಮಾಡಿಕೊಂಡು ಅಂತಹ ಜ್ಞಾನಿ ತ್ರೈಲೋಕ್ಯ ದುರ್ಲಭ ಅಂತ. ಕಾಮನೆಯು ಲವಲೇಶವೂ ಇಲ್ಲದ ಸಂತನು ಜಗತ್ತಿನೊಳಗೆ ಸಿಗೋದು ಬಹಳ ದುರ್ಲಭ. ಏನಾರ ಒಂದು ವಾಸನ ಇರ್ತೈತಿ, ಅವಾಗ ಲೋಕ ವಾಸನ ಇರ್ತೈತಿ, ಹೇಳ್ಬೇಕನ್ನೋ ವಾಸನ ಇರ್ತೈತಿ, ಅದು ಮತ್ತೆ ಹೇಳ್ಕೊಂಬಂದು ಹುಟ್ಟಾಕಸ್ತೈತಿ. ಮುಕ್ತಿ ಆಗುವುದಿಲ್ಲ. ನೀನು ಸ್ವಲ್ಪ ಉಳಿಯದಂತೆ ಅವನು ನಾಶ ಮಾಡ. ಅಂದಾಗ ಆತ್ಮಭಾವದಲ್ಲಿ ಆನಂದದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸ್ಲಿಕ್ಕೆ ಬರ್ತೈತಿ. ಇಲ್ಲ ನಿಲ್ಲುವುದಿಲ್ಲ, ಅದು ವಾಸನ ಇತ್ತಂದ್ರೆ ಮತ್ತೆ ಹೇಳ್ಕೊಂಡು ತಿರುಗಾಡಕಸ್ತೈತಿ. ಎಳೆದಾಡ್ತೀವಿ. ತುಡುಗುದು ಅನ್ನೋದು ಕೊರಳೊಳಗಿನ ಬುದ್ಧಿ ಎಂದದೊಳು ಎನ್ನನು ಜಗದೊಳು ಎಳೆದಾಡ್ತೀವಿ. ಇದೇ ವಾಸನೆಗಳು. ಭೋಗ ವಾಸನೆಗಳು ಏನು ಮಾಡ್ತಾವ, ತಿರ್ಗಾಕಿಸ್ತಾವ ನಮ್ಮ ಜನ್ಮ ಜನ್ಮ ಅಂತ. ಲೆಕ್ಕಿಲ್ಲದಷ್ಟು ಜನ್ಮಗಳನ್ನು ಹೊಂದೇವು ನಾವು. ಅದ್ರ ಬೆನ್ನು ಹತ್ತಿ ತಿರ್ಗಾಕೈತಿ. ಖಬರೇ ಇಲ್ಲ ನಮ್ಗೆ. ಎಂತೆಂಥ ಎಲ್ಲ ಜನ್ಮಗಳಲ್ಲಿ ಹುಟ್ಟಿ ಬಂದು ಎಷ್ಟು ಪ್ರಕಾರದ ಜೀವರಾಶಿಗಳದಾವ ನೋಡಿ. 84 ಲಕ್ಷ ಪ್ರಕಾರದ ಜೀವರಾಶಿಗಳಿದಾವಲ್ಲ. ಉದ್ವಿಜ, ಸ್ವೇದಜ, ಅಂಡಜ, ಜರಾಯುಜ, ಹೊಟ್ಟಿಲಿ ಹುಟ್ಟಿ ಬರುವಂತಹ ಜೀವರಾಶಿಗಳು, ಭೂಮಿಯಿಂದ ಹುಟ್ಟಿ ಬರುವಂತಹ ಸಸ್ಯವರ್ಗದಾಗ ಅದಿಲ್ಲ, ತತ್ತಿಯಿಂದ ಹುಟ್ಟಿ ಬರುವಂತಹ ಅಂಡಜ ಅದಿಲ್ಲ, ಜರಾಯುಜ ಹೊಟ್ಟೆಯಿಂದ ಹುಟ್ಟಿ ಬರುವಂಥವು ಒಂದೊಂದು. ಇದ್ರಾಗ 21 ಲಕ್ಷ ಪ್ರಕಾರದ ಜೀವರಾಶಿಗಳು. ಇದ್ರಾಗ ಎಲ್ಲದರಾಗೂ ಬಂದೀನಿ. ನೀ ಹುಟ್ಟದ ಯೋನಿಗಳಿಲ್ಲ. ಎಲ್ಲದರಾಗೂ ಹಾದು ಬಂದು ನೀ ಇದರಿಂದ ಹೊಂದಬೇಕಂತ ಪ್ರಯತ್ನ ನಡೆಸಿ ಆಗಿಲ್ಲ. ಇನ್ನೊಮ್ಮೆ ಇದ್ರಾಗ ಬರದಂಗ ಮಾಡ್ಕೋ. ಮರಳಿ ನೀನತ್ತ ತಿರುಗದಂತೆ ರಚಿಸದೆ ಇನ್ನೊಮ್ಮೆ ಬರಬಾರದಪ್ಪ ಅನ್ನೋಂಗೆ ಮಾಡ್ಕೋಬೇಕಂದ್ರೆ ನೀನು ಜ್ಞಾನನ ಮಾಡ್ಕೊ. ನೀ ಯಾರದೇನು ಅಂತ ಜ್ಞಾನ. ಇದೇ ಲಾಭ. ಮನುಷ್ಯನ ಜನ್ಮಕ್ಕೆ ಬಂದಾಗ ಇದನ್ನು ಮಾಡ್ಕೊಳಿಕ್ಕೆ ಬರ್ತದೆ. ಎಲ್ಲ ಕೆಲಸ ಬಿಟ್ಟಾರು ಇದನ್ನು ಮಾಡ್ಕೊಂಡು
ಮಾಡ್ಕೊಳಕ ವಾಸನ ಬಿಡ್ಬೇಕಲ್ಲ, ಮತ್ತು ಹೇಳ್ಕೊಂಡು ಹೋಗ್ಕೊಂಡು ಪ್ರಬಲ ವಾಸನೆಗಳು. ಉನ್ನತ ವಿಚಾರಗಳನ್ನ ಹೇಳಿವಿ ಕೇಳಿವಿ, ಎಲ್ಲ ಮಾಹಿತಿ ಆಗೈತಿ ಅಂದ್ರೂ ಸುಧಾ ಆಗುದಿಲ್ಲ. ಯಾಕೆ? ಮುಂದಿನ ಬಲಾದಿ ಸಂಸ್ಕಾರವೇ ಮುಂಬರುವುದರಿಂದ ಅಂತ. ಅವು ಬಲಾಢ್ಯದವು ಸಂಸ್ಕಾರಗಳು, ಮತ್ತು ಹೇಳ್ಕೊಂಡು ಹೋಗ್ಕೊ ಮೊದ್ಲಿನ ಚಾಳಿ ಹೋಗೋದಿಲ್ಲ. ಬೇಕಾದಂಗೆ ಹೇಳ್ತೈತಿ ಕೇಳ್ತೈತಿ ಅಂದ್ರೆ ಮೊದ್ಲಿನ ಚಾಳಿ ಬಿಟ್ಟಿರೋದಿಲ್ಲ, ಮತ್ತು ಅದು ಪಸಿಗೆ ಬೀಳ್ತೈತಿ. ಏನ್ ಇನ್ನೊಬ್ಬರಿಗೆಲ್ಲ ಹೇಳ್ತಾನ, ಅಗದಿ ಸುಮಾಂತಪಿ ಶಾಸ್ತ್ರಾಣಿ ಧಾರಯಂತು ಬಹುಶ್ರುತಃ ಚೇತಾರಹ ಸಂಶಯಾನಂ ಕ್ಲಿಶ್ಚಂತ ಲೋಭ ಮೋಹಿತ. ಮತ್ತು ಯಾವ ಲೋಭ ಮೋಹದಾಗ ಸಿಕ್ಕೊಂಡು ಒದ್ದೆ ಆಡ್ತಾನೆ. ಹೇಳಾಕರ ಇಲ್ಲ, ಇನ್ನೊಬ್ಬರು ಸಂಶಯ ಎಲ್ಲ ನಿವಾರಣೆ ಆಗುವಂಗೆ ಬೋಧ್ ಮಾಡ್ತಾನೆ. ಏನಪ್ಪ ಇಂಥವ್ರು ಹೇಳಾರು ಇಲ್ಲ, ನಾವು ಮಾತಿನ ಜ್ಞಾನ. ನೀ ಏನಾರ ಅನುಭವ ತೊಗೊಂಡಿ, ವಾಸನಾ ರಹಿತ ಆದಾಗ ಬರ್ತೈತಿ ನಿನಗಿದು ಅನುಭವ. ಒಳಗೈತಿ ನಿನಗೆ ಇಚ್ಛಾರಹಿತ ಆದಾಗ ಇದು ಆನಂದದ ಸ್ಥಿತಿ. ಆ ಸೂತ್ರ ನಿನಗೆ ಹತ್ತೈತಿ. ಏನ್ ಡಿಸೈರ್ಲೆಸ್ ಅಂದ್ರೆ ಇಚ್ಛಾರಹಿತ ಆಗೋದು. ಇಚ್ಛಾ ಅಂದ್ರೆ ವಿಷಯದ ಇಚ್ಛಕ ಅದನ್ನು ಕೈ ಬಿಡೋದು, ತೊರೆ ಅದನ್ನು ವಿಷಯ ವಸ್ತುಗಳೆಲ್ಲ ಇಚ್ಛೆಯನ್ನು ಕೈ ಬಿಡು. ವಿಷ ಅಂತ ತಿಳಿದು ಕೈ ಬಿಡುವಂತ. ವಿಷಯಾಂತ್ಯಜ ವಿಷವತ್ಯದಿ ಮುಕ್ತಿ ಮಿಚ್ಛಿಸಿ ಇಚ್ಛೇತ್. ದುಃಖದಿಂದ ನೀ ಬಿಡುಗಡೆ ಹೊಂದಬೇಕನ್ನುವಂಗಿದ್ರೆ ರಾಜ, ಈ ಜಗತ್ತಿನ ವಿಷಯ ವಸ್ತುಗಳೆಲ್ಲ ವಿಷ ಅಂತ ತಿಳಿದು ಕೈ ಬಿಡುವಂತ ಅಷ್ಟಾವಕ್ರ ಮುನಿಗಳು ಜನಕ ಮಹಾರಾಜನಿಗೆ ಹೇಳಿದ ಮಾತು. ಅದಕ್ಕೆ ನನಗೆ ಮಾರ್ಗ ತೋರಿಸಿ ಸಣ್ಣವ ಅವ, ನೀವು ರಾಜ ಜನಕ ಮಹಾರಾಜ, ಯಾಕ್ರಿ ವಯೋವೃತ್ತ ಅಂತ ಅವನು ಇದನ್ನು ಬೋಧೆನ ಕೇಳಿದ ಕೂಡಲೇ ಅವನ ತಕ್ಷಣ ಜ್ಞಾನೋದಯ ಆಯ್ತು. ಅಷ್ಟಾವಕ್ರ ಮುನಿಗಳ ಮಾರ್ಗದರ್ಶನ ಮಾಡಿದ್ರು, ಜನಕನ ಇದನ್ನ ಬದಲಾವಣೆ ಮಾಡಿ. ಏನು ಯಾರು ಏನು ಹೇಳಿದ್ರು ಪರಿಣಾಮ ಆಗಿದ್ದಿಲ್ಲ. ಅಷ್ಟಾವಕ್ರ ಮುನಿ ಹೇಳಿ, ರಾಜ ಜಗತ್ತಿನ ವಿಷಯ ವಸ್ತುಗಳು ಏನದಾವ, ಶಬ್ದ ಇರಲಿ, ಸ್ಪರ್ಶ ಇರಲಿ, ರೂಪ ಇರಲಿ, ರಸ ಇರಲಿ, ಗಂಧ ಇರಲಿ, ಇವೆಲ್ಲ ಇಂದ್ರಿಯಗಳ ಸಂಪರ್ಕ ಹೋಗಿ ಏನೈತಲ್ಲ, ಇದೆಲ್ಲ ವಿಷ ಅಂತ ತಿಳ್ಕೊಪ. ಇದನ್ನ ಬೇಡ ಬೇಡಲೆ ಮನವೇ ಭೋಗದ ಒಡನಾಟ, ನೋಡು ನಂಜು ಬೆರೆಸಿದ ಸವಿಯೂಟ, ಕೇಡು ಕಡಿ ಹೊಡೆಯುವುದು ಮಾಯೆ ಕೈಮಾಟ. ಅದನ್ನು ನಿಜಗುಣರು ಇದ್ರಾಗ ಹೇಳ್ಯಾರ. ಇದು ವಿಷ ಮಿಶ್ರಿತ ಮೃಷ್ಟಾನ್ ಅನ್ನೋದು ಹೊಳೆದ್ರೆ ಅದನ್ನ ಯಾಕೆ ಉಂತಾನ್ರಿ ಅವು? ನಾಕ್ ಹೋಗುದಿಲ್ಲ. ಅದು ಇದು ಹಕ್ಕಿಕತಿ ಗೊತ್ತಾರೆ, ಇಂದ್ರಿಯ ಸಂಪರ್ಕ ಹೋಗಿದ್ ಹಿಂಗೈತಂದ್ರೆ ಅದ್ರ ತೊಡಗಾಕ್ ಹೋಗುದಿಲ್ಲ. ನತೇಶ್ವರ ಮತೆ ಬುಧಃ, ಇವೆಲ್ಲ ಇಂದ್ರಿಯ ಸಂಪರ್ಕ ಹೋಗಿ ಏನೈತಲ್ಲ, ಇದು ದುಃಖ ರೂಪಿ ಐತಿ ಅನ್ನೋದು ಯಾವ ಹೊಳಿತೈತಿ? ಅವ ಬುದ್ಧಿವಂತ. ಬುಧ ಅಂದ್ರೆ ತಿಳಿದವ, ವಿವೇಕವಂತ. ಯಾಕೆ ತೊಡಗ್ತಾನ? ಈ ಇಂದ್ರಿಯ ಸಂಸ್ಪರ್ಶಜ ಭೋಗ ಅನಿತ್ಯ ದುಃಖ ಯೋನಯ ಆದ್ಯಂತ ಕೌಂತೆಯ ನತೇಶು ರಮತೆ ಬುಧಃ. ವಿವೇಕವಂತ, ಬುದ್ಧಿವಂತ, ಅದ್ರಾಗ ಯಾಕೆ ತೊಡಗ್ತಾನ್ರಿ? ಶಾನೆ ಆದ. ಅಜ್ಞಾನಿ ಸಿಕ್ಕಿತೋ ಸಿಗಾಕಿಲ್ಲ ಹಂಗ ಬಡ್ಕೋತೈತಿ. ಅದಿಲ್ಲ, ಯಾಕೆ? ಇದ ಸುಖರೂಪ, ಇದ ಖರೆ ಅಂತ ತಿಳ್ಕೊಂಡೈತಿ. ಅವನು ತಿಳಿದವ ವಿವೇಕವಂತ, ಇದೆಲ್ಲ ಅನಿತ್ಯ ಐತಿ, ದುಃಖ ರೂಪ ಐತಿ ಅನ್ನುವಂಥ ತಿಳುವಳಿಕೆ ಅವನಲ್ಲಿ ಜಾಗೃತ ಆಗೈತಿ. ಅದ್ರಾಗ ಅವಾಗ ಉದಾಸೀನ ವೈರಾಗ್ಯ ಬರ್ತದ ಅವನಿಗೆ. ಏನ್ ಅಂತ ವಿವೇಕ ನಮ್ಮಲ್ಲಿ ಜಾಗೃತ ಆಗೋ ಮಟ್ಟ ವಿಷಯ ದೋಷ ದರ್ಶನ ನಮಗಾಗುದಿಲ್ಲ. ವಿಷಯ ದೋಷ ದರ್ಶನ ಆದ ಕೂಡಲೇ ಅದರ ಮ್ಯಾಗಿನ ಆಸಕ್ತಿ ಹೋಗಿ ಬೆಳಕಿನಾಗ ನೋಡಿದಾಗ ಗೊತ್ತಾಗತ್ತೆ, ಕತ್ತಲ್ದಾಗ ಕೇಳ್ಕೊಂತ ಹೊಂಟಿ ವ್ಯವಹಾರ. ಜಗತ್ತಿನ ವ್ಯವಹಾರ ಎಲ್ಲ ಅಜ್ಞಾನದೊಳಗೆ ಅದ. ಇದು ಸ್ವಲ್ಪ ವಿಚಾರಕ್ಕೆ ನೀವು ಮುಖ ಕೊಟ್ಟು ನೋಡಿದ ಬೆಳಕು ಹಚ್ಚಿ, ಈ ನಾವು ಮಾಡೋದೆಲ್ಲ ವ್ಯರ್ಥಪ ಅನಿಸ್ತದೆ, ನಿರರ್ಥಕ ಶ್ರಮ ಇದೆ ಅಂತ. ಯಾವ ಇದಕ್ಕೆ ಗಪ್ಪನ ಹೊಡಿತೈತಿ ಅವ ಅದ್ರ ಕಡೆ ಹೊಳ್ಳೆ ನೋಡುದು. ಅವನ ಅರಿವನು ಅವನು ಒದೆದು ಸಂಸಾರವನ್ನು ಮುದದಿಂದ ಪಡೆಯುವನು ಅಕಲಂಕವಾದ ನಿಜ ಪದವಂತ. ಯಾವ ಪುಣ್ಯಾತ್ಮ ಹೊಳಿತೈತು? ಏನೋ ಹಿಂದಿನ ಜನ್ಮದ ಪುಣ್ಯ ಇದ್ರೆ ಹೊಳಿಬೇಕು, ನಿಮ್ಗಿಲ್ಲ ಅಂದ್ರೆ ಹೊಳಿಬೇಕು. ಇದ್ರಾಗ ಸುಖ ಬುದ್ಧಿ ಸತ್ಯತ್ವ ಬುದ್ಧಿ ಕಡಿಮೆ ಆಗ್ಬೇಕಂತಂದ್ರೆ ಬಾಳ್ಯದಾಗ ಏನೋ ಹಿಂದಿನ ಜನ್ಮದ ಎಷ್ಟು ಜನ್ಮದ ಪುಣ್ಯನೋ ಒದಗಿದಾಗ ಬರ್ತೈತಿ. ಅದಕ್ಕೆ ಅಂತಹ ಪುಣ್ಯಗಳನ್ನ ಮಾಡೋಂದ್ರೆ ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲಿ. ಫಲಾಪೇಕ್ಷೆ ಇಲ್ಲ, ಯಾರ್ದು ಸ್ವಾರ್ಥ ಇಲ್ಲ, ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲ್ತಾಗ ಆ ಪುಣ್ಯ ಒದಗಿ ಬಂದಾಗ ನಿನಗಿದೆ ದೊರಿತೈತಿ. ಈ ವಿವೇಕ ನಿನ್ನಲ್ಲಿ ಜಾಗೃತ ಆಕೈತಿ.
ಈ ಲಾಭಕ್ಕಾಗಿ ಮಾಡೋ ಪುಣ್ಯ ಬೇರೆ, ದಾನ ಮಾಡಿ ಸಾವುಕಾರಕ್ಕೇನ ದಾನ ಮಾಡೋದು, ಮುಂದೆ ಇಂಥದ್ದು ನನಗೆ ಸಿಗ್ತೈತೆ ಅನ್ನೋ ಆಶೆ ಇಟ್ಕೊಂಡು ಮಾಡೋದು ಆ ಪುಣ್ಯ ಅಲ್ಲ, ಅದು ನಾಶ ಆಗುವ ಪುಣ್ಯ. ಅದು ಏನ್ ಇದು ನಿಷ್ಕಾಮ ಪುಣ್ಯ, ಯಾವುದೂ ಫಲಾಪೇಕ್ಷೆ ಇಲ್ಲದೆ ಇನ್ನೊಬ್ಬರಿಗೆ ಹಿತ ಮಾಡೋದು ಬರ್ತತೆ ನಮಗೆ. ಐತೆನ ಯಾರಲ್ಲಿ ಎಷ್ಟರ ಮಟ್ಟಿಗೆ ಐತಿ ನೋಡ್ಕೊರಿ. ಮುಂದೆ ಲಾಭ ಸಿಗ್ತೈತೆ ಅಂತ ಮಾಡುವುದು ಬೇರೆ, ಅದು ಏನ್ ಲಾಭಕ್ಕಾಗಿ ಮಾಡುವಂಥವು, ಅದರ ಫಲ ಸಿಗ್ತೈತೆ ಅನ್ನೋ ಆಶೆ ಇಟ್ಕೊಂಡು ಮಾಡ್ತಾನೆ, ಕೊಟ್ಟರೆ ಬರ್ತೈತೆ ನನಗೆ ಸಾವುಕಾರಕ್ಕೆ ನಾನು, ಆ ಪುಣ್ಯ ಎಲ್ಲ ಮತ್ತು ಕ್ಷೀಣ ಆಗಿ ಹೋಗುದು ನನಗೆ. ಏನು ಈ ಪುಣ್ಯ ನಿಷ್ಕಾಮ ಪುಣ್ಯ, ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತವನ್ನು ಮಾಡುವಂತಹ ಪುಣ್ಯ, ಎಷ್ಟು ಜನ್ಮದ ಪುಣ್ಯ. ಇಂತಹ ಪುಣ್ಯ ಒದಗಿ ಬಂದಾಗ ನಮ್ಮಲ್ಲಿ ವಿವೇಕದ ನಿಷ್ಕಾಮ ಪುಣ್ಯದ ಫಲ ಇದು. ಏನ್ ಸಕಾಮ ಪುಣ್ಯ ಅಂದ್ರೆ ನಿನಗೆ ಇಚ್ಛಿತ ಫಲಗಳು ಸಿಗ್ತಾವ, ಹೌದಿಲ್ಲ, ಅವು ಅನಿತ್ಯ ಅದಾವ. ಯಾವುದೇ ಕರ್ಮದ ಫಲ ಇದ್ರು ಅವು ನಿತ್ಯವಾದದ್ದು, ಅನಿತ್ಯವಾದದ್ದು ಅದು. ಅದಕ್ಕೆ ವಿವೇಕವಂತ ಕರ್ಮದ ಫಲದ ಬಗ್ಗೆ ಅಪೇಕ್ಷೆ ಮಾಡಕ್ಕೆ ಹೋಗುದು. ಏನು ಕರ್ಮಗಳನ್ನ ಮಾಡಕ್ಕೆ ಹೋಗೋದಿಲ್ಲ, ಕರ್ಮದ ಫಲನೂ ಅಪೇಕ್ಷೆ ಮಾಡಕ್ಕೆ ಹೋಗುದು. ಏನು ಮತ್ತಟ್ಟು ಬಂಧನಕ್ಕೆ ಹಾಕ್ತಾವಲ್ಲ. ಏನು ನೀ ಆರಾಮ್ ಇರ್ಬೇಕು ಅನ್ನುವಂಗಿದ್ರೆ ಒಳಗೇನು ಹಿಡಿಬೇಡ, ಹೊರಗೇನು ಬಿಡಬೇಡ. ಒಳಗೆ ಬಿಡಕ್ಕೆ ಬರ್ತೈತಿ, ಹೊರಗೆ ಹಿಡ್ಕೊಂಡದ್ದು ಒಳಗೆ, ಬಿಡುವುದೂ ಒಳಗೆ. ಅದು ಎಲ್ಲಿ ಐತೈತಿ ಅಲ್ಲಿ ತೊಳ್ಕೊಂಡ್ರೆ ಹಸನಕತ್ತಿಲ್ಲ. ಬಾ ಒಂದು ಕಡೆ ಬರೀ ಒಂದು ಕಡೆ, ಹೊರಗೆ ಎಲ್ಲಿ ಐತಿ ಬಿಡಾಕ ನಿನಗೆ? ಒಳಗೆ ಹಿಡ್ದು, ಒಳಗೆ ಮನಸ್ಸಿನಾಗ ಹಿಡ್ದು, ನಿನ್ನ ಮನಸ್ಸಿನೊಳಗೆ ಹಿಡಿದದ್ದನ್ನು ಕೈ ಬಿಡು ಅಂದಾಗ ನಿಮ್ಮ ಮನಸ್ಸಿಗೆ ಸಮಾಧಾನ ಇರ್ತೈತಿ. ಹಿಡ್ಕೊಂಡು ಕುಂತಿಯಲ್ಲ, ಅವು ಸುಖ ಕೊಡ್ತಾವಂತ. ಈ ತೋರಿಡುವಂಥ ಜಗತ್ತಿನ ವಸ್ತುಗಳು ಸುಖ ಕೊಡ್ತಾವಂತ ಮನಸ್ಸಿನಾಗ ಗಂಡಿನಾಗ ಹಿಡ್ಕೊಂಡು ಕುಂತಿಯಲ್ಲ, ಅದನ್ನು ಕೈ ಬಿಡು. ಅದಕ್ಕೆ ತ್ಯಾಗ ಅಂತ. ಏನು ಆ ವಸ್ತುಗಳ ತ್ಯಾಗ ಅಲ್ಲ, ಅವುಗಳ ಮ್ಯಾಗಿನ ವ್ಯಾಮೋಹ ತ್ಯಾಗ. ನೀ ಹೊರಗೆ ಅದನ್ನು ಬಿಟ್ಟೇನೆ ಇದನ್ನು ಬಿಟ್ಟೇನೆ ಅಂದ್ರೆ ಬಿಟ್ಟು ಒಳಗೆ ಹಿಡ್ಕೊಂಡು ಕುಂತಿ. ಮಂದಿಗೆ ತೋರಿಸೋದು ಬಿಟ್ಟೇನೆ ಅಂತ ಹೇಳೋ ಕೆಲಸ ಏನೈತಿ? ಬಿಟ್ಟಾವ ನಿಜವಾಗಿ ಒಳಗೆ ಬಿಟ್ಟಾವ ಅದನ್ನು ಅನುಭವ ಮಾಡ್ತಾನೆ. ಬಿಡು ಪುರುಷೋತ್ತನೇ ನಮ್ಗೆ ಅನುಭವ, ಆನಂದದ ಸೂತ್ರ ನಮ್ಗೆ ಹತ್ತೈತಿ. ಬಿಟ್ಟಾವ ತ್ಯಾಗ ಮಾಡಿದ ವೈರಾಗ್ಯ ಬರು ಪುರುಷೋತ್ತಲೇ ಅದರ ಅನುಭವ ಮಾಡ್ತಾನೆ. ಬಿಡುದೆಲ್ಲ ಒಳಗೈತಿ, ಹೊರಗೇನು ಇಲ್ಲ. ಇನ್ನು ಮಂದಿಗೇನು ಗೊತ್ತಾಕೈತಿ? ಮನಸ್ಸಿನಾಗ ಹಿಡಿದದ್ದು ಬಿಟ್ಟದ್ದು ಮಂದಿಗೇನು ಗೊತ್ತಾಕೈತಿ? ಮಂದಿಗೆ ತೋರ್ಸಕ್ಕೆ ಬರ್ತೈತೆ ಅದನ್ನು. ವೈರಾಗ್ಯ ಬಿಟ್ಟದ್ದು ಬರುದಿಲ್ಲ. ಅದು ಮಾತಿನಿಂದ ಮಾತಾಡಿದ್ರೆ ಒಳಗೆ ಗಂಡನ್ಯಾಗ ಹಂಗೆ ಉಳಿದಿರ್ತದೆ. ಮಾತಿನ ಜ್ಞಾನ ವೈರಾಗ್ಯ ಉಪಯೋಗ ಇಲ್ಲ. ಏನು ಡೋಂಗಿ ಊಟ ಮತ್ತು ವಿಷಯ ಇವು ಎರಡರಿಂದ ಪಾರಾಗೋದು ಭಾಳ ಕಠಿಣ ಐತಿ ನೋಡ್ರಿ. ಊಟ ಆದ್ಮ್ಯಾಗ ಊಟದ ವ್ಯವಸ್ಥಾನ ಇಲ್ಲ ಬಿಡ್ರಿ. ಹೌದಲ್ಲ, ಊಟ ಅಶಿನಪ್ಪ ಶಶಿನಪ್ಪ, ಇವನು ಗೆದ್ದವ ಮಶಿನಪ್ಪ ಕಾಣಂತಿದ್ರಲ್ಲ. ಮತ್ತು ಊಟ ಇಂದ್ರಿಯ ಸಂಪರ್ಕ ಭೋಗ ಊಟ. ಮಶಿನಪ್ಪ ಅಂದ್ರೆ ಶಿವ ಬೂದಿ ಬಡ್ಕ, ಅವಾಗ ಜ್ಞಾನಿ ಅಂತ. ಅದು ಹೋಗೈತೆ ನೋಡ್ಕೊ ನೀನು. ಊಟಕ್ಕೆ ವಿಷಯಕ್ಕೆ ಮರುಗು ತಿಪ್ಪ ತಂಗೆ ಕೂಟ ಉಪದೇಶ ಒಪ್ಪದದು. ಅದು ಬೇಕು ಇದು ಬೇಕಂತೀಯಲ್ಲ. ಬರೀ ಊಟದ ವ್ಯವಸ್ಥೆ ಇತ್ತು, ಕೂಟದ ವ್ಯವಸ್ಥೆ ಇದ್ರೆ ಅವಾಗ ಜೀವನ, ಅವಾಗ ಸ್ವರ್ಗಪ್ಪ. ಹೌದಿಲ್ಲ? ಬೆಚ್ಚನ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯ ನರಿವ ಸತಿಯಾದೊಡೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಅಂತ. ಸಾಮಾನ್ಯ ಜನರಿಗೆ ಇಷ್ಟಾರು ಸಾಕಪ್ಪ ನಮ್ಗೆ. ಚಲೋ ಹೆಂಡತಿ, ಚಲೋ ಗಂಡ, ಚಲೋ ಮನಿ, ಚಲೋ ನೌಕರಿ,
ಸಾಕಷ್ಟು ಆಳು ಕಾಳು ಯಾವುದು ಕೊರತಿದ್ದ ಇದ್ರೆ ನಾವು ಆರಾಮಿರ್ತೀವಿ. ಆರಾಮ ಇರಾಕತ್ತೇನ ಅಷ್ಟು ಮಾಡಿ. ಎಷ್ಟು ಬೇಕಷ್ಟು ಆವಿಷ್ಯ ತಗೋ, ಎಂಥ ಬೇಕಂತ ಶರೀರ ತಗೋ, ರೋಗ ಬರದಂತ ಶರೀರ. ಎಲ್ಲ ಥರದ ಭೋಗ ವಸ್ತುಗಳನ್ನ ತಗೋ, ಆರಾಮಿರು ನೋಡು. ಬ್ಯಾಸರಕತ್ತಿಲ್ಲ, ಸಾಕಪ್ಪ ಇನ್ನು ಸಾಕಣ ಬೇಡ ನೀನು, ಅದಿಲ್ಲ ಬ್ಯಾಸರಾಗಿ ನಿದ್ದಿಗೆ ಯಾಕೆ ಬರ್ತೀಯ? ಹಂಗಾರೆ ಎಲ್ಲ ಥರದ ಅನುಕೂಲ ಐತಿ, ಅದ್ರಾಗ ವಿಶ್ರಾಂತಿ ತಗೋಲ್ಲ. ನೀ ಗಳಿಸಿದ ವಸ್ತುಗಳೆಲ್ಲ ಸುಖ ಕೊಡ್ತಾವ, ಅವು ಹಿತ ಕೊಟ್ಟವು ನೋಡ್ಕೊ. ಅವು ಬಿಟ್ಟುಕೊಟ್ಟು ನೀತಿಗೆ ಯಾಕೆ ಹೊಕ್ಕಿ? ಹಂಗಾರಂದ್ರೆ ಅವು ಇಲ್ಲದಲ್ಲಿ ಯಾಕೆ ವಿಶ್ರಾಂತಿಗೆ ಹೊಕ್ಕಿ? ಎಲ್ಲೈತಿ ಅಲ್ಲಿ ವಿಶ್ರಾಂತಿ? ಅವುಗಳನ್ನು ಅವಲಂಬಿಸ್ಕೊಂಡಿಲ್ಲ. ಅದು ಈ ಬಾಹ್ಯ ಜಗತ್ತಿನ ವಿಷಯ ವಸ್ತುಗಳನ್ನು ಅವಲಂಬಿಸ್ಕೊಂಡು ಅದಿಲ್ಲ, ಅದು ಸ್ವತಂತ್ರವಾಗೈತಿ. ಅವು ಯಾವ ಸಂಬಂಧ ಇಲ್ಲದೆ ತಪ್ಪಿದಾಗ ನಿನಗೆ ಆನಂದ ಅನುಭವ ಆಕೈತಿ ನೋಡಿ. ದಿನನಿತ್ಯ ನಾವು ಸಂಬಂಧ ತಪ್ಪಿಸ್ಕೊಂಡ ಆರಾಮಿನ ಅನುಭವದಾಗಿರ್ತೀವಿ. ಸಂಬಂಧ ಹಚ್ಕೊಂಡ ಅವ ಯಾವ ಆರಾಮದಾನ ಹೆಚ್ಚು? ಸಿಕ್ತೆ ಅಂತ ನಿನಗೆ ಭ್ರಾಂತಿ ಆಗೈತಿ ಏನ್? ಅವಾಗ ಇಚ್ಛಿತ ವಸ್ತು ನಮ್ಗೆ ತತ್ವತ್ತಿಗೆ ಸಿಕ್ಕೂಡ್ಲೆ ಮನುಷ್ಯನ ಹರಿದಾಟ ನಿಲ್ತೈತೆ. ಅಲ್ಲಿ ಮನುಷ್ಯನ ಹರಿದಾಟ ನಿಂತಾಗ ಅಲ್ಲಿ ತೋರುವಂಥ ಆನಂದ ನಿನ್ನ ಆನಂದನ, ಅದು ವಿಷಯದ್ದಲ್ಲ. ಅಲ್ಲ, ಮನಸ್ಸು ನಿಶ್ಚಲ ಎಷ್ಟೊತ್ತಾಗಿರ್ತೈತಿ ಅಷ್ಟೊತ್ತು ಆನಂದ ತೋರ್ತೈತಿ. ವಸ್ತು ಅಂತೇಲೇ ಐತೆ ಅಂದ್ರೆ ಮನಸ್ಸು ಚಂಚಲ ಆದ್ರೆ ಆನಂದ ತೋರುದಿಲ್ಲ. ನಿನಗೆ ಮನಸ್ಸು ನಿಶ್ಚಲ ಆದಾಗ ನಿನ್ನ ಆನಂದ ಅದು. ಇಚ್ಛಿತ ವಸ್ತು ಪ್ರಾಪ್ತ ಆದಾಗ ತೋರುವಂಥ ಆನಂದ ನಿನ್ನ ಆನಂದನ. ಅದು ರಾಗ ವಿಷಯ ಸಿದ್ಧಿಯಾಗಿ ಸಾತ್ವಿಕ ಬುದ್ಧಿ ಯೋಗದೊಡನೆ ವಿಷಯ ಭೋಗದಿಂದ ತೋರುವಂತಹ ಸುಖ ಅದು ನಿನ್ನ ಸುಖ. ಏನ್ ಸಾತ್ವಿಕ ಬುದ್ಧಿ ಯೋಗದೊಡನೆ ಜೀವಭೋಗವೆನಿಸಿ ತೋರ್ಪ ಸುಖ ಅದು ನಿನ್ನ ಸುಖನ. ಅದು ವಿಷಯದ್ದಲ್ಲ. ಅಲ್ಲ, ವಿಷಯದ ಸುಖ ಆದ್ರೆ ವಿಷಯ ಹಂತಲೇ ಇರ್ತೈತಿ. ಯಾಕೆ ಬೇಸರ ಆಗ್ಬಾರ್ದು? ಬೇಸರ ಯಾಕತಿ? ಅವುಗಳ ನೆನಪೆಲ್ಲ ಅಡಗಿದಾಗ ಆನಂದದ ನೆನಪ ಇರ್ತೈತಿ ಹೊರತು ವಿಷಯ ಇರುದಿಲ್ಲ. ಅವಾಗ ಮನಸ್ಸು ನಿಶ್ಚಲ ಆದಾಗ ಅಲ್ಲಿ ತೋರುವಂಥ ಆನಂದ ಇದು ಬಹಳ ಮಹತ್ವದ್ದು. ನಾವು ಅದರಾಗ ಶಕ್ತಿ ಅಂತ ತಿಳ್ಕೊಂಡೆವು ತಪ್ಪು ತಿಳುವಳಿಕೆಯಿಂದ. ನಾಯಿ ಎಲಬು ಕಡಿತಿರ್ತೈತಿ, ತನ್ನ ಒಸಡ್ಯಾಗಿಂದ ರಕ್ತ ಬರ್ತಿರ್ತೈತಿ. ಅದಕ್ಕೆ ಎಲಬಿನಾಗ ಐತಿ ಅಂತ ತಿಳ್ಕೊಂಡು ಹಂಗ ಎಲಬು ಕಡಿತೈತಿ. ಅದು ತನ್ನ ಒಸಡ್ಯಾಗಿಂದ ಬಂದು ಅದಕ್ಕೆ ಹತ್ತತಿ, ಅದು ರಕ್ತದ ಇದು ಅನ್ನೋದು ಅದಕ್ಕೆ ಗೊತ್ತೇ ಇಲ್ಲ. ಹಂಗೆ ನಮ್ಗೆ ವಿಷಯ ಭೋಗದ ಸಂಪರ್ಕನೂ ಹಂಗ. ಇದು ಗೊತ್ತಾದ್ರೆ ಅವಾಗ ವಿಷಯ ಭೋಗ ನಡೆದ ಸುಧಾ ಸಮಾಧಿ ಹತ್ತದ. ಮನವೆತ್ತಲೆರಗಲತ್ತ ಯೋಗ ಬಹುದೇಶ. ಇದು ಬಹಳ ಮಹತ್ವದ. ಯಾವುದೇ ಇಂದ್ರಿಯ ಸಂಪರ್ಕ ಭೋಗ ನಡೆದ ತೋರುವಂಥ ಸುಖ ಅದು ವಿಷಯದ್ದಲ್ಲ, ನನ್ನ ಸುಖನ. ತಿನ್ನುವಾಗ ತೋರುವಂಥ ಸುಖ. ಸಡುರ ಸದನ್ನಕ್ಕೆ ನಲಿದಾಡುವ ಜೀವ ಕಡು ಸುಖಗೊಂಡರೆ ಆ ಸುಖ ನಿನ್ನದಯ್ಯ ಅಂತ. ಅದದ್ದಲ್ಲ, ಅದು ಆ ತಿಂಬುವ ವಸ್ತುಗಳದಲ್ಲ, ಅದು ನಿನ್ನ ಸುಖನ. ಅದ ಹೆಚ್ಚಿಗೆ ಆದ್ರೆ ವಾಯ್ಕ್ ಅಂತೈತೆ. ಅದು ಅವು ಸುಖರೂಪ ಆಗಿದ್ರೆ ಇನ್ನೊಂದು ತಗೋ ಅಂದ್ರೆ ವಾಲ್ಯ ಅಂತ. ಮೊದಲೇ ತುತ್ತಿನಲ್ಲಿ ಇದ್ದಂಥ ರುಚಿ ಕೊನೆ ತುತ್ತಿಗೆ ಉಳಿದಿಲ್ಲ. ಅದು ಮೊದಲೇ ತುತ್ತಿನಲ್ಲಿ ಇದ್ದಾಗ ಮನಸ್ಸು ನಿಶ್ಚಲ ಆಗಿರ್ತೈತೆ. ಅಲ್ಲಿ ಆಹಾ ಅಂತೀವಿ, ಆನಂದ. ಒಳ್ಳೆಳ್ಳೆ ಹಾಕಾಗ ಯಪ್ಪ ಕೈ ಮುಗಿತೇನೆ ಬೇಡ. ಅತಿ ಪ್ರೀತಿ ವಸ್ತುಗಳು ತಿನ್ನುವುದಿರಲಿ, ನೋಡುವುದಿರಲಿ, ಮೂಸಿ ನೋಡುವುದಿರಲಿ, ಮುಟ್ಟುವುದಿರಲಿ, ಯಾವುದೇ ಇಂದ್ರಿಯ ಸಂಪರ್ಕ ಹೋಗ ಕಂಡಾಗಲೇ ರಮಣೀಯವಿದೆಲ್ಲ ಉಂಡಾಗಲೇ ಅದ್ರ ಪರಿಣಾಮ ಏನಕ್ಕೈತೆ ನೋಡ್ಕೊರಿ. ನಿರಸನವಿಂತಿದೆಲ್ಲ ಬ್ಯಾಸರಕೈತ. ಮುಂಜಾನೆ ಸಂಜೆ ಮಟ್ಟ ಅದನ್ನ ಮಾಡಿ ಮಾಡಿ ಬ್ಯಾಸರಿಕೆ ಹೊಂದಿದ್ವಿ. ಏನು ಬ್ಯಾಸರಿಕೆ ಹೋತೋ ನಿಂದು? ಎಚ್ಚರ ಆದ ಕೂಡಲೇ ಚಾಲುವಾತ್ರಿ 5 ಇಂದ್ರಿಯಗಳೇ ಅಪ್ಪ ಮಾಡಿ. ಅದರಿಂದ ಪರಿಣಾಮ ಏನಾಯ್ತು ಅಂದ್ರೆ ಕೊನೆಗೆ ಏನು ಉಳಿತೈತಿ? ಧನು, ಚಿಂತೆ, ವ್ಯಸನ, ದುಃಖ. ಒಂದು ದಿನವಸದ ಕೊನೆಗೆ ಏನು ಉಳಿತೈತಿ? ಇಡೀ ಜನ್ಮದ ಕೊನೆಗೂ ಅದ ಉಳಿತೈತಿ. ಅದನ್ನ ಮಾಡಿದ್ದೀನಿ ಬರೀ. ನಿನಗೆ ಬೇಕಾದದ್ದು ಹೊಂದುವ ಪ್ರಯತ್ನ ನೀವು ಮಾಡಲಿಲ್ಲ. ಅದು ಎಲ್ಲಿ ಐತಿ ಅನ್ನೋದು ನಿನಗೆ ಗೊತ್ತೇ. ಅಜ್ಞಾನ ನಿನ್ನಲ್ಲೇ ಐತೋ. ಯಾವುದೇ ಇಂದ್ರಿಯ ಸಂಪರ್ಕ ಗೊಡವೆಯನ್ನು ಕೈ ಬಿಟ್ಟಾಗ ನಿನಗೆ ಅದು ಅನುಭವ ಬರುವಂತ ಬಿಡದನ್ನು. ಆರಾಮಿರ್ಬೇಕನ್ನುವಂಗಿದ್ರೆ ಯಾವುದೇ ಇಂದ್ರಿಯ ಸಂಪರ್ಕ ಹೋಗದ ಇಚ್ಛೆಯನ್ನು ಮಾಡಕ್ ಹೋಗಬೇಡ. ಸುಖಿಗಳಾದವರೆಲ್ಲ ಏನ್ ಮಾಡಿದವರು? ಭೋಗಿ ಇಚ್ಛೆಯನ್ನು ತ್ಯಾಗ ಮಾಡಿದ್ರಿಲ್ಲ. ಏನಾದ್ರೂ ಬೆನ್ನು ಹತ್ತಿ ಅಡ್ಡಾಡಿದ್ರು ಅವರು. ಸುಖಿಗಳಾದವರು ಜಗತ್ತಿನವರು ಅವರಿಗೆ ಮಹಾತ್ಮ ಅಂದ್ರಿಲ್ಲ. ಮಹತ್ತರವಾದಂತಹ ಇರುವಿನ ಅನುಭವವನ್ನು ಮಾಡಿಕೊಂಡ್ರು ಈ ಭೋಗ ತ್ಯಾಗದಿಂದ.
ಅದರ ಬಗ್ಗೆ ಇಚ್ಛಾ ಆತಂದ್ರೆ ನಿನಗೆ ಬಂಧನ ಬೇಡಿ ಬಿತ್ತ ನಿನಗೆ ಮತ್ತೆ ಜನ್ಮ ಜನ್ಮ ಅಂತ ತಿರುಗು ಪಾಳೆ ಬರ್ತದೆ. ರಾಗದಿಂ ಬಂಧನವು ಈಗಲಿ ಜೀವನಿಗೆ ರಾಗದಿಂ ಬಂಧನವು ತ್ಯಾಗದಿಂ ಗಣಸೌಖ್ಯ ನಿಂತಿರ್ಬೋದಂತ. ಯಾಕೆ ನಮಗೆ ಜನ್ಮ ಬರತ್ತವಂದ್ರೆ ಅದ್ರ ಮ್ಯಾಗಿನ ರಾಗ ಪ್ರೀತಿ ಐತಿ. ಜನ್ಮವು ವಿಷಯಗಳ ಮೇಲಿನ ಪ್ರೀತಿಯು, ಇದು ಜೀವನ ದುರ್ದಶೆಯು, ಕಾಲನು ಭಕ್ಷಣೆ ಮಾಡುವ ಸೌತೆಕಾಯಿ ಅಂತ. ಯಮನ ಕೈಯಾಗ ಸಿಗ್ತೀವ ನೀನು ಇದರ ಇಚ್ಛಾ ಮಾಡಿದ ಸ್ವಾಭಾವಿಕ ಎಲ್ಲರೂ ಹೋಗಿ ಯಮನ ಕೈಯಾಗ ಯಮನ ಕೈಯಾಗ ಸಿಗಬಾರ್ದನ್ನುವಂಗಿದ್ರೆ ವಿಷಯದ ವ್ಯಾಮೋಹವನ್ನು ಕೈ ಬಿಡು. ಯಮನ ಹೆದರಿಕೆ ಇಲ್ಲ ನಿನಗೆ. ಇದರ ಇಚ್ಛಾ ಎಲ್ಲ ನಾಶ ಮಾಡ್ಕೊಂಡೆ ಅಂದ್ರೆ ಯಮ ಬಂದ್ರೆ ಎದಿಬ್ಬರನ್ನ ಬಿರುವಂಗ ಒದಿರ್ಲಿ ಅವನನ್ನು. ಯಮನ ಹೆದರಿಕೆ ಎಲ್ಲೈತಿ? ಎಲ್ಲ ಆಶೆಗಳನ್ನ ನೀನು ನಾಶ ಮಾಡಿಕೊಂಡೆ ಅಂದ್ರೆ ವಿವೇಕ ನಿನ್ನಲ್ಲಿ ಜಾಗೃತ ಆಗ್ಬೇಕು ನೋಡಿ. ಇವೆಲ್ಲ ನಿತ್ಯದವೋ ಅನಿತ್ಯದವೋ ಹಿತಾಯಿತೋ ಏನೋ ಅಹಿತೈತೋ ಅನ್ನುವಂಥ ವಿವೇಕ ನಿನ್ನಲ್ಲಿ ಜಾಗೃತ ಆದ್ರೆ ಈ ವಿಷಯದ ವ್ಯಾಮೋಹ ಕ್ಷೀಣಕ್ಕೋ ಅಂತ ಬರ್ತದೆ. ಈ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಾದ್ರೆ ವಿವೇಕವಂತರ ಸಂಘ, ಸತ್ಸಂಗನ ಬೇಕು, ನಿರಂತರ ಬೇಕು. ಯಾವಾಗರ ಹುಣ್ಣಿಗೆ ಅಮಾಸಿಗೆ ಬಂದರಾಗುವುದಿಲ್ಲ. ಎಡೆಬಿಡದೆ ಅಂತ ಮಹಾತ್ಮರ ಸಂಘ ನಾವು ಮಾಡೋದ್ರಿಂದ ಈ ವಾಸನೆಗಳೆಲ್ಲ ಭೋಗ ವಾಸನೆಗಳು ಕ್ಷೀಣಕ್ಕೋ ಅಂತ ಬರ್ತದೆ. ಏನೂ ಲಾಭ ಇಲ್ಲಪ್ಪ ಇದ್ರಾಗ. ಗೊತ್ತಿಲ್ಲದಕ್ಕೆ ನಾವು ಮಾಡ್ಕೊಂತ ಬಂದು ಜನ್ಮ ಎಲ್ಲ ಹಾಳು ಮಾಡ್ಕೊಂಡಿವಲ್ಲ. ಸುಳ ಮುದುಕಾದೆಲ್ಲೋ ನೀನು. ವ್ಯರ್ಥ ಆತಲ್ಲ ನನ್ನ ಜನ್ಮ. ಅದಕ್ಕಾಗಿ ಬಡ್ಕೊಂಡು ಹಗಲಿ ರಾತ್ರಿ ದುಡು ಎಲ್ಲ ಮಾಡೋದೆಲ್ಲ ಎದಕ್ಕೆ? ನೀವು ಮುಂಜಾನೆ ಸಂಜೆ ಮಟ್ಟ ದುಡಿದೆಲ್ಲ ಎದ್ರ ಸಂಬಂಧ? ಅದಕ್ಕೆ ಕದಕ ಹೌದಿಲ್ಲ? ಮತ್ತೇನೈತಿ? ಅದರಿಂದ ನಾವು ಸುಖ ಸಿಗ್ತೈತಿ ಅನ್ನಿಸ್ತು. ಮತ್ತೊಂದು ಹೆಸನೇ ಇಲ್ಲ, ಹೌದಿಲ್ಲ? ಆ ವಾಸನ ಹೋಗೋದು ಭಾಳ ಕಠಿಣ ಐತಿ. ಎಲ್ಲ ವಾಸನ ಹೋದ್ರೂ ಕೌದಿ ಕುಸ್ತಿ ವಾಸನ ಹೋಗುದಿಲ್ಲ. ಭಾಳ ಪ್ರಬಲವಾದದ್ದು ಇರ್ತದೆ. ಮನುಷ್ಯನ ಜನ್ಮಕ್ಕೆ ಬಂದಾಗ ಜೋರು ಇರ್ತೈತಿ. ಪಶು ಪಕ್ಷಿಗಳ ಜನ್ಮದಾಗ ಅದು ಲಿಮಿಟೆಡ್ ಇರ್ತೈತಿ. ಅಲ್ಲಿ ಅವು ಸ್ವಾಭಾವಿಕವಾಗಿ ಗೊತ್ತಿರ್ಲಿಕ್ಕೂ ಅವು ನುತ ಬ್ರಹ್ಮಚರ್ಯ ಪಾಲನೆ ಮಾಡ್ತಾವು. ಕಂಡಾಗ ಕೂಡಕ್ಕೆ ಹೋಗೋದಿಲ್ಲ. ಅವು ಬೆದಿಗೆ ಬಂದಾಗ ಅಟ್ಟ ಕೂಡ್ತಾವು. ಇದಕ್ಕೆ ಹದ ಗೊತ್ತಿಲ್ಲ, ಬೆದಿ ಗೊತ್ತಿಲ್ಲ. ಮನುಷ್ಯ ಅಂದ್ರೆ ಏನಿಲ್ಲ. ಭಾಳ ಮನುಷ್ಯನ ಜೀವನ ನೋಡ್ರಿ ನೀವು, ಪಶು ಪಕ್ಷಿಗಳಿಗಿಂತ ಕೀಳಿ ರೀತಿ ಹೋಗಿದೆ. ಅವು ಆಹಾರ ಸಿಕ್ಕಾಗ ತಗೋದಿಲ್ಲ. ಅವು ಹಸುವಾದಾಗ ಅಷ್ಟೇ ಊಟ ಮಾಡ್ತಾವು. ಸಿಕ್ಕಂಗೆ ಅಲ್ಲೇ ಹಾದು ಹೋದ್ರೂ ಹೊಳ್ಳಿ ನೋಡೋದಿಲ್ಲ. ಅವು ಬೇಟೆ ಆಡೋದಿಲ್ಲ. ಹಸಿವಾಗಲಿಲ್ಲ ಅಂದ್ರೆ ಹಸಿವಾದಾಗ ಅಷ್ಟೇ ಅವು ಮಾಡ್ತಾವೆ. ಅವಕ್ಕೆಲ್ಲ ನಿಯಮಗಳು ಗೊತ್ತಿರಲಿಲ್ಲ ಅಂದ್ರೆ ಸ್ವಾಭಾವಿಕವಾಗಿ ನಿಯಮಗಳನ್ನು ಪಾಲನೆ ಮಾಡಿ ಎಲ್ಲ ಇವು ಮಾನವನಿಗೆ ಗೊತ್ತಿದ್ದು. ಇದು ದುರ್ದೇಶ, ಮಾನವನ ದುರ್ದೇಶ ಅಕ್ಕೈತೆ ನಿನಗೆ. ಪಶು ಪಕ್ಷಿಗಳಂತೆ ಅವಕ್ಕೆ ಮತ್ತೆ ದವಾಖಾನೆ ಯಾಕೆ ಅವಕ್ಕೆ ಇಲ್ಲ? ಅವು ನಿಸರ್ಗದ ನಿಯಮಗಳನ್ನು ನಾವು ಪಾಲನೆ ಮಾಡ್ತಾವೆ, ನೀವು ಪಾಲನೆ ಮಾಡೋದಿಲ್ಲ. ಎಷ್ಟು ದವಾಖಾನೆ ಅದಾವ ನೀವು? ಇತ್ತಿತ್ತಲಾಗೈತಿ ಅವನ್ನೆಲ್ಲ ನಾವು ಆಧುನಿಕತೆ ಬಂದಂಗೆ ಎಲ್ಲ ಬಹಳಷ್ಟು ಅಭಿವೃದ್ಧಿ ಹೊಂದಬೇಕಪ್ಪ. ಬಹಳಷ್ಟು ಪೀಕ್ ತಗೊಳಕ್ ಮಾಡಾಕತ್ತೀವಲ್ಲ. ಹೈಬ್ರಿಡೇಷನ್ ಬಂದಿಂದಂತೆ ದವಾಖಾನೆ ಹಚ್ಚೋದು. ಮೊದಲು ಜವಾರಿ ಇದ್ದಾಗ ಹೌದಿಲ್ಲ, ದೀರ್ಘಾವಧಿ ಬೆಳೆ ಅವಾಗಿದ್ದಾಗ ಎಷ್ಟಿತ್ತು? 6 ತಿಂಗಳಿಗೊಮ್ಮೆ ಅಂಥವು ಬೆಳೆ ಇದ್ದೂ ಇಲ್ಲ ಅವಾಗ. ಅಂಥವು ತಿನ್ನುವುದರಿಂದ ಶರೀರ ದೀರ್ಘಾವಧಿ ಆಯುಷ್ಯ ವೃದ್ಧಿ ಆಕೈತಿ. ಈ ಹೈಬ್ರಿಡ್ ತಿನ್ನೋದ್ರಿಂದ ಇವು ಹೈಬ್ರಿಡೇಷನ್ ಚಲೋ ಆಯ್ತು. ದೌಡ್ ತಡೆಯಲಿಕ್ಕೆ ಬರ್ತಾವೆ. ಅವು ಎಂಥ ತಿಂತು ಇದಕ್ಕೂ ದೌಡ ತಯಾರಾಗಿಬಿಡ್ತದೆ ತಡೆಯಲಿಕ್ಕೆ. ಮುಗಿದ ಹೋಗ್ತೈತೆ ತಡೆಯಲಿಕ್ಕೆ ಇದ್ರ ಆಯುಷ್ಯನ. ಅದ್ರಾಗ ಹೈಬ್ರಿಡ್ ತಿಂದು ಇದಕ್ಕೆ ಪಾಶ್ಚಿಮಾತ್ಯರಿಗೆ ಅವ್ರು ದೀರ್ಘಾವಧಿ ಬೆಳಿಲಿಕ್ಕತ್ತಾರ. ಅವ್ರು ಅಲ್ಪಾವಧಿ ಬೆಳೆ ಬಂದ್ ಮಾಡಿದ್ರು. ಅವರು ಏನೂ ಅದರಾಗ ಏನು ಲಾಭ ಇಲ್ಲ. ದೀರ್ಘಾವಧಿ ಬೆಳೆ 6 ತಿಂಗಳಗಟ್ಟಲೆ ಅವು ಫಸಲು ಕೊಡುವಂಥವು. ಅದನ್ನು ಆಹಾರ ಊಟ ಮಾಡ್ತಿದ್ದೀವಿ. ಅವಾಗ ಇಂಥವೆಲ್ಲ ಇದ್ದಿದ್ದಿಲ್ಲ. ಇವೆಲ್ಲ ಚಟಗಳು ಭಾಳ ಇದ್ದಿದ್ದಿಲ್ಲ ಅವಾಗ. ಹೆಚ್ಚಾಗಿ ಚಾದಂತಿ ಗೊತ್ತಿದ್ದಿದ್ದಿಲ್ಲ ಅವಾಗ. ಇತ್ತನ ಅವಾಗ ಇತ್ತಿತ್ತಲಾಗಿ ಬಂತದ ಚಾ. ಶಿವಾನಂದ ಅಜ್ಜವ್ರು ಇದ್ದಾಗ ಏನ್ಲಿ ಅದು ಚಾ ಅಂದ್ರೆ ತಿಂತಾರನ್ಲಿ ಅದನ್ನಂತ ಕೇಳಿದ್ರಂತ. ಚಾ ಅಂದ್ರೆ ಅದು ಕುಡಿಯುವಂತ ಇದನ್ನೋದು ಗೊತ್ತಿಲ್ಲ. ಚಾ ಅಂದ್ರೆ ಏನು ತಿನ್ನೋದನ್ಲಿ, ಅದು ಏನದು ಚಾ ಅಂತ. ಅವಾಗ ಅಜ್ಜವ್ರು ಅಲ್ಲಿ ಕಲಿಯುವಾಗ ಬನಾರಸ್ ಯೂನಿವರ್ಸಿಟಿಯಾಗ ಅಲ್ಲಿ ಒಂದೇ ಚಾದ ಅಂಗಡಿ ಇತ್ತಂತ. ಅದು ರೈಲ್ವೆ ಸ್ಟೇಷನ್ದಾಗ. ಆ ಟೈಮ್ನಾಗ ಅವ್ರು ಕಲಿಯೋ ಟೈಮ್ನಾಗ ರೈಲ್ವೆ ಸ್ಟೇಷನ್ ಒಂದೇ ಚಾದ ಅಂಗಡಿಯಲ್ಲಿ ಹುಡುಕಿದಾಗ ಎಲ್ಲೇ ಬರೀ ಹಾಲಿನ ವಸ್ತುಗಳು ತಯಾರು ಮಾಡ್ತಿದ್ರು.
ಏನು ಹಾಲಿನಿಂದ ತಯಾರಾಗುವೆಲ್ಲ ಅವನ್ನ ಅವು ಇದನ್ನು ಮಾಡ್ತಿದ್ರು. ಅವಾಗ ಹೆಂಗಿದ್ದು ಶರೀರಗಳು? ಮೊದಲಿನ ಮಂದಿ ಹಾಲು ಹಾಕ್ತಿದ್ದಿಲ್ಲ, ಮನ್ಯಾಗನ ಊಟ ಮಾಡ್ತಿದ್ರಿಲ್ಲ. ಹಾಂ, ಬೇಕಾದಂಗಿದ್ರು ಅವ್ರು ಹೈನ ಇದನ್ನ ಉಪಯೋಗ ಮಾಡಿ. ಎಲ್ಲ ಹಾಯ್ನ ಎಲ್ಲ ಮಾರಾಕ್ ಕೊಟ್ಟ ಬೇಕರಿ ಸಾಮಾನು ತಿಂದು ಹೌದಿಲ್ಲ, ಪರಿಸ್ಥಿತಿ ಏನಾಗೈತೆ ನೋಡ್ಕೊಡಿ. ಇದು ಗೊತ್ತಿಲ್ಲ ನಮಗೆಲ್ಲ. ಶರೀರ ರೋಗಗ್ರಸ್ತ ಅದೆಲ್ಲ. ಎಷ್ಟು ದವಾಖಾನೆ, ದಿನ ದವಾಖಾನೆ ರೀ. ಇವತ್ತು ಗುಳಿಗೆ ತಗೊಳ್ಳೇ ಇದ್ದಾವ ಎಲ್ಲಿದಾನ ಹುಡುಕ್ರಿ ನೀವು ಒಬ್ಬರ. ಯಾಕ್ರಿ? ಎಲ್ಲರೂ ಇದನ್ನಾಗ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿವಿ ನಾವೆಲ್ಲ. ಯಾಕೆ ಅಂಥ ಜೀವನನ ಹಂಗಾಗಿ, ಜೀವನ ಕ್ರಮನ ಹಂಗಾಗಿಬಿಟ್ಟೈತಿ. ಏನು ಮಾಡಕ್ಕೆ ಬರೋದು? ಏನು ಪುನಃ ಮೊದಲಿನ ಸ್ಥಿತಿ ಬರೋದು ಭಾಳ ಕಠಿಣ ಅದ ನಮ್ಗೆ. ಏನು ನಾವು ಮುಂದುವರೆದಂತೆ ಸುಧಾರಿಸೇವಂತ. ಏನು ಸುಧಾರಿಸಿ ನೋಡ್ಕೊ. ಏನು ದೊಡ್ಡ ಶಾನೆ ಆಗ್ಯಾನ. ನಮ್ಮ ಹಿಂದಿನ ಋಷಿ ಮುನಿಗಳ ಜೀವನ ನೋಡ್ಕೊ, ಅವ್ರು ಹೆಂಗಿದ್ರು, ಅವ್ರ ಶರೀರ ಹೆಂಗಿದ್ದು, ಅವ್ರ ಜೀವನ ಕ್ರಮ ಹೆಂಗಿತ್ತು. ಅವನ್ನ ಮಿತವಾಗಿ ಬಳಸಿದ್ರು. ಅವರು ಯಾವುದೇ ಇಂದ್ರಿಯ ಅದನ್ನು ಮಿತವಾಗಿ ಬಳಸಿದ್ರು. ಅದು ಮಿತಿ ಮೀರಿ ಅವನ್ನ ಬಳಸಲಿಲ್ಲ ಅವರು. ಏನು ಮಿತ ಬುಕ್, ಹಿತ ಬುಕ್, ಋತು ಬುಕ್. ಅವನ ಹಿತವಾದದ್ದನ್ನು ಮಿತವಾಗಿ ಆ ಋತುವಿಗೆ ಅನುಸಾರವಾಗಿ ಅವನ್ನೆಲ್ಲ ಮಾಡಿದರು ಅವರು. ಆಯಾ ಆಯಾ ಚಳಿಗಾಲದೊಳಗೆ ಯಾವ ಅನ್ನ ಉಣ್ಬೇಕು, ಯಾವ ಆಹಾರ ತಗೋಬೇಕು, ಮಳೆಗಾಲದಾಗ ಅದನ್ನು ತಗೋಬೇಕು, ಬೇಸಿಗೆ ಒಳಗೆ ಅದನ್ನು ತಗೋಬೇಕು ಅನ್ನೋದೆಲ್ಲ ಅವ್ರಿಗೆ ಗೊತ್ತೈತಿ. ಋಷಿ ಮುನಿಗಳಿಗೆಲ್ಲ ಗೊತ್ತಿತ್ತು. ಆ ಪ್ರಕಾರವಾಗಿ ತಗೊಂಡ್ರೆ ಅವ್ರಿಗೆ ಯಾವ ಆರೋಗ್ಯವಾಗಿತ್ತು ಅವ್ರ ಶರೀರ ಎಲ್ಲ. ಇದೆಲ್ಲ ಕಾಲದೊಳಗೆ ಹಂಗೆ ಹೊಡಿದ್ದು ಅವ್ರು ಮುಂಜಾನೆ ಎದ್ದು ಕೂಡಲೇ ಚಾಲು ಆತ. ಅನಾವಶ್ಯಕ ಚಟಗಳನ್ನು ಹೆಚ್ಚು ಮಾಡಿಕೊಂಡು ರೋಗಾದಿಗಳಿಗೆ ತುತ್ತಾದಿ. ಶರೀರಕ್ಕೆ ಎಷ್ಟು ಬೇಕಾಗೈತೆ ಅವಶ್ಯಕ ಚಟಗಳೇನದಾವ ಅವು ಜನ್ಮಾಂತರಕ್ಕೆ ಕಾರಣ ಆಗೋದಿಲ್ಲ. ಅನ್ನ ನೀರು ಏನು ಹಾಕ್ತೇವಲ್ಲ ಅವು ಜನ್ಮಾಂತರಕ್ಕೆ ಕಾರಣ ಆಗೋಲ್ಲ. ಶರೀರಕ್ಕೆ ಬದುಕು ಸಂಬಂಧ ತಿನ್ನೋ ಸಂಬಂಧ ಬದುಕಬೇಡ. ನಾವು ನಮ್ಮ ಬದುಕು ಬರೇ ತಿನ್ನಾಕ ಹುಟ್ಟೈತಿಪ್ಪ. ಇದು ಮತ್ತೇನೈತಿಪ್ಪ ಅದನ್ನು ಬಿಟ್ಟು ತಿನ್ನೋದ್ರಾಗ ಐತಿ ನಮ್ಮ ಜೀವನ. ಅತಿ ತಿನ್ನಬೇಕನ್ನೋ ಲಾಲ್ಸ ಎಷ್ಟೈತಿ ನೋಡಿ, ಹೋಗಲ್ದು ನಾನು. ಏನು ಶರೀರ ಹೊಟ್ಟೆ ಕೆಟ್ಟರು ಕೇಳುವುದಿಲ್ಲ, ಮತ್ತು ತಿಂದ ಬಿಡುದು. ಭಾಳ ಅತಿ ಭೋಗ ವ್ಯವಹಾರ ಮನುಷ್ಯನದ್ದು ಮಿತಿ ಮೀರಿ ನಡೆದೈತೆಲ್ಲ. ಲಿಮಿಟ್ನಾಗ ಇಲ್ಲ, ಲಿಮಿಟ್ ಬಿಟ್ಟು ಬಿಟ್ಟೈತಿಲ್ಲ. ಅಂದಾಗ ಪರಿಸ್ಥಿತಿ ಹೆಂಗಾಗಿತ್ತು ನೋಡ್ಕೊ. ಅದಕ್ಕೆ ನಿಗ್ರಹ, ಊಟದಲ್ಲಿ ನಿಯಂತ್ರಣ ಬೇಕಾಗೈತಿ. ಅಂದ್ರೆ ಎಲ್ಲ ಇಂದ್ರಿಯಗಳ ನಿಯಂತ್ರಣ ಮಾಡಕ್ ಬರ್ತೈತಿ. ಮ್ಯಾಗಿನ ಗಂಟೆ ಎಳಗಾಡ್ತಿ ಅಂದ್ರೆ ಎಲ್ಲ ಗಂಟೆ ಎಳಗಾಡಕ್ಕೆ ಚಲೋ ಕಾಣ್ತಿದ್ರು. ನಾಲಿಗೆ ಒಂದು ನಿಯಂತ್ರಣದಾಗ ಇಟ್ಕೊಂಡು ಎಲ್ಲ ಇಂದ್ರಿಯಗಳ ನಿಯಂತ್ರಣದಾಗ ಬರ್ತದೆ. ಅದಕ್ಕೆ ಅನುಭವ ಬೇಕು, ಅಂದಾಗ ನಿನಗೆ ಅನುಭವ ಅಂತ. ಏನು ಬಾಯಿ ತಕೊಂಡು ಕುಂದರ್ತಿ, ಸಿಕ್ಕಿತೋ ಸಿಗಾಕಿಲ್ಲೋ ಅಂತ. ಆಹಾರ ನಿಯಂತ್ರಣ ಬೇಕಿದಕ್ಕೆ. ಯುಕ್ತಾಹಾರ ವಿಹಾರಶ ಕೃಷ್ಣ ಪರಮಾತ್ಮ ಭಗವದ್ಗೀತೆ ಒಳಗೆ ಹೇಳನ, ಅರ್ಜುನ ಯುಕ್ತಾಹಾರ ವಿಹಾರಶ ಯೋಗಾಭ್ಯಾಸಿ ಯೋಗದನ್ನು ಸಾಧಿಸಬೇಕಾತಂದ್ರೆ ನಮ್ಗೆ ಅತ್ಯವಶ್ಯವಾಗಿ ಸಾತ್ವಿಕ ಆಹಾರನ ತಗೋಬೇಕು. ರಜೋ ತಮೋ ಗುಣಗಳನ್ನು ಉಂಟು ಮಾಡುವಂಥ ಆಹಾರವನ್ನು ನಾವು ವರ್ಜೆ ಮಾಡಬೇಕು. ತಮ್ಮ ಪ್ರಧಾನ ಆಹಾರ ಸ್ವೀಕಾರ ಮಾಡಿದ್ರೆ ನಿದ್ದೆ ಬರಕ್ಕೆ ಮಬ್ಬು ಬರ್ತೈತಿ. ರಜೋ ಪ್ರಧಾನ ಇದ್ದದ್ದು ಮನಸ್ಸು ಚಂಚಲ ಮಾಡ್ತೈತೆ. ಅದಕ್ಕೆ ಸತ್ವ ಪ್ರಧಾನವಾದ ಆಹಾರವನ್ನು ತಗೊಂಡಾಗ ಆವಾಗ ನಿನ್ನ ಮನಸ್ಸು ಸತ್ವ ಪ್ರಧಾನ. ಆಹಾರ ಶುದ್ಧಿ ಸತ್ವ ಶುದ್ಧಿ, ಆಹಾರ ಶುದ್ಧವು ಸತ್ವ ಶುದ್ಧಿ ಅಂತ. ಎಂಥ ಅನ್ನವನ್ನು ಉಣ್ಣುತ್ತೀಯೋ ಅಂಥ ಮನವನ್ನು ನೀನು ಪಡೆಯುತ್ತೀಯ. ನೀ ತಿನ್ನೋದ್ರ ಮ್ಯಾಗ ಐತಿ ನೋಡಿ ನಿನ್ನ ಮನಸ್ಸು ಹಂಗೆ ತಯಾರಾಕೈತಿ. ಸಾತ್ವಿಕ ಮನಸ್ಸು ನಿನ್ನಲ್ಲಿ ಆಗ್ಬೇಕಾದ್ರೆ ಸಾತ್ವಿಕ ಆಹಾರನ ಸೇವನೆ ಮಾಡು. ಇದೇನು ಬಡ್ಡ ಅಲ್ಲಿಗೆ ರುಚಿ ಎತ್ತಿ ಹೊಡ್ತಾ ಹೊಡೆದು ಬಿಟ್ಟೈತಿ. ಅದು ಬರೋದು ಭಾಳ ಕಠಿಣ ಐತಿ. ನಾಲಿಗೆ ಹಿಡ್ತಾ ಮಾಡ್ಕೊಳ್ಳೋದು ಭಾಳ ಎಂತೆಂಥವ್ರಿಗೆ ಆಗ ದಿನ ಕೇಳ್ತಾನ ಅವಾಗ ನಿಯಂತ್ರಣ ಮಾಡ್ಕೊಳಕ್ಕಾಗೋದು. ಅದು ಭಾಳ ದಿನದ ಅಭ್ಯಾಸ ಮಾಡಿದಾಗ ಬರ್ತೈತಿ. ಹತೋಟಿ ಒಳಗೆ ಇಟ್ಬಿಡೋದು, ಇಂದ್ರಿಯ ನಿಯಂತ್ರಣ ಮಾಡ್ಕೋದು. ಅಂದಾಗ ಅವ ಯೋಗವನ್ನು ಸಾಧಿಸ್ತಾನ. ಯೋಗಾಭ್ಯಾಸ ಅದ್ರಾಗ ತೊಡಗಾಕ್ ಬರ್ತೈತೆ. ಅವ ನಾಲಿಗೆ ನಿಯಂತ್ರಣದಾಗ ಇಟ್ಕೊಳಕ್ ಬರಲಿಲ್ಲ ಅಂದ್ರೆ ನಿನಗೆ ಸಾಧಿಸೋಕ್ಕಾಗೋದಿಲ್ಲ.
ಇದನ್ನು ನಾವು ಸಾಧಿಸಬೇಕಾದ್ರೆ ಯಾವಾಗಲೂ ನಮ್ಮ ನಿಜಾನಂದದ ಕಡೆ ಲಕ್ಷ್ಯ ಕೊಟ್ಟಿರೋರಿಗೆ ಮಾತ್ರ ಇದು ಸಾಧ್ಯ. ಒಳಗೆ ಆಂತರಿಕವಾಗಿ ಅಭ್ಯಾಸ, ಹೊರಗಿನ ಯಾಸನ ಎಲ್ಲ ಬಂದಾಗ್ಬಿಡ್ತದೆ. ಒಳಗೆ ಆಂತರಿಕವಾಗಿ ಅಭ್ಯಾಸ ನಡೀತಾ ಅಂದರೆ ಹೊರಗೆ ಏನಾರ ಹೊಂದಬೇಕು, ಅದ್ರ ಇಚ್ಛಾನ ಆಗೋದು. ನಾವು ಏನು ಬೇಕಾದದ್ದು ತನ್ನಲ್ಲಿ ಅದನ್ನು ಸ್ವಾದ ಹತ್ತು ಮಠ ವಿಷಯಾದಿಗಳಲ್ಲಿ ವ್ಯಾಮೋಹ ಹೋಗುವುದೂ ಇಲ್ಲ. ನಾವು ಏನು ಅಭ್ಯಾಸದಲ್ಲಿ ಮುಂದುವರಿದ ಸಾಧಕನಿಗೆ ಅದು ಒಳಗೆ ಆಂತರಿಕವಾಗಿ ಸ್ವಾದ ಹತ್ತಾಕೈತೆ ಅಂದರೆ ಒಳ್ಳೆ ನೋಡುದು. ನಾವು ಜಗತ್ತಿನ ಮರೆತು ಬಿಡ್ತಾನೆ. ಏನು ತೀವ್ರವಾಗಿ ಉಣ್ಣಿಸುವಂಥ ಕರ್ಮ ಪ್ರಾರಬ್ಧ ಕರ್ಮ. ಸದ್ಯ ನಾವು ಏನು ಉಣ್ತೇವಲ್ಲ, ಈಗ ಉಣ್ಣಾಕ ಹಚ್ಚಿದ್ದ ಅದು ಪ್ರಾರಬ್ಧ ಕರ್ಮ. ಏನು ಈಗೇನು ಮಾಡ್ತೇವಲ್ಲ ಅದು ಮುಂದೆ ಬರ್ತೈತಿ. ಈ ಜನ್ಮ ಜನ್ಮಾಂತರ ಮಾಡಿದ್ದು ಉಣ್ಣುಲ್ಲಿ ಉಳಿದದ್ದೈತಲ್ಲ ಸಂಚಿತ ಕರ್ಮ, ಅದು ಜಮಾ ಆಗೈತಿ. ಅದನ್ನು ಉಂಡದ್ದು ಹೋಗ್ಬೇಕಾಗೈತಿ. ಜ್ಞಾನ ಆಗೋ ಮಟ್ಟ ಇದನ್ನು ಉಂಡ ಹೋಗೋದು. ಮಾಡಿದ್ದನ್ನು ಎಲ್ಲಿ ಹೋಗವನಿ? ನೀನು ಉಂಬದೆ, ನಿಮ್ಮ ಅಪ್ಪನ ಉಂಬನೆ ಮಾಡಿಟ್ಟಿಯಲ್ಲಿ. ಸಾಲ ತೀರ್ಸವ್ರು ಯಾರಪ್ಪ? ಮತ್ತೆ ಬರ್ಬೇಕಾಗೈತಿ. ನೀವು ಸಾಲ ತೀರ್ಸಾಕ ಬಂದೀವಿ ನಾವು. ಪ್ರತಿಯೊಬ್ಬರು ಜನ್ಮ ಯಾಕೆ ಬಂದೈತಿ ಅಂದ್ರೆ ಹಿಂದಿನ ಸಾಲ ಹಂಗೈತಿ, ಬಾಕಿ ಹುಟ್ಟಿ ಬರ್ಬೇಕಾಗೈತಿ ಸಾಲ ತೀರ್ಸಾಕ. ನಾವು ಋಣ ಋಣಬಾಧೆ ಐತಿ. ಆ ಋಣ ತೀರ್ಸಾಕ ನಾವು ಹುಟ್ಟಿ ಬರಬೇಕಾಗೈತಿ. ಜ್ಞಾನ ಆಗೋ ಮಟ್ಟ ಈ ಋಣಬಾಧೆ ಹೋಗುದಿಲ್ಲ. ಯಾವಾಗ ನಿನ್ನ ಜ್ಞಾನವನ್ನು ನೀ ಯಥಾರ್ಥವಾಗಿ ಮಾಡ್ಕೋತಿ, ಎಲ್ಲರೂ ನಿನ್ನ ಋಣದಾಗ ಹೋಗ್ತಾರ. ಮಾಡ್ಕೊಳಿಲ್ಲ ಅಂದ್ರೆ ಎಲ್ಲ ಋಣದಾಗ ನೀವು ಹೊಕ್ಕಿ. ಹುಟ್ಟಿಟ್ಟು ಬರ್ಬೇಕಾಗೈತಿ ಋಣ ತೀರ್ಸಾಕ. ನಾಯಿಯಾಗಿ ಹುಟ್ಟಿ ಬರ್ಬೇಕಾಗೈತಿ ಅವ್ರ ಮನೆ, ದನ ಆಗಿ ನಾಯಿಯಾಗಿ ಆ ಋಣ ತೀರ್ಸಾಕ ಬರ್ಬೇಕಾಗೈತಿ. ಋಣಾನು ಸಂಬಂಧದಿಂದ ಎಲ್ಲ ಕೂಡ್ಯಾವು, ಎಲ್ಲ ಬಂಧು ಬಳಗ ಎಲ್ಲ ಇವೆಲ್ಲ ದನ ಕರ ಮನೆಯಾಗಿ ಇವೆಲ್ಲ ನಾಯಿ, ಇವು ಋಣ ಸಂಬಂಧದಿಂದ ಕೂಡಿರ್ತಾವೆ. ಏನೋ ಋಣ ಐತಿಲ್ಲ, ಇದು ಬಂದೈತಿಲ್ಲ ಅಂತ. ಅದು ಇರ್ಲಿಲ್ಲ ಅಂದ್ರೆ ಬರುದಿಲ್ಲ ಅವು ಯಾವು. ಅವು ಋಣ ಮುಗಿದ ಕ್ಷಣನ ಯಾವ ಉಳಿದಿಲ್ಲ, ಅಗಲಿ ಹೋಗ್ಬಿಡ್ತವೆ. ಎಲ್ಲವೂ ಋಣ ಸಂಬಂಧದಿಂದ ಕೂಡೈತಿದೆಲ್ಲ ಬಳಗ. ಇಲ್ಲ ಅಂದ್ರೆ ಹೋಗಿಬಿಡ್ತೈತಿ. ಸಂತ್ಯಾಗ ಮಂದಿ ಕೂಡಿದಂಗೆ ಋಣ ಸಂಬಂಧದಿಂದ ಕೂಡೈತಿ. ಮತ್ತು ಋಣ ಮುಗಿದ ಮ್ಯಾಗ ಹರಿದು ಶಾಂತಿ ಎಂಬ ಖಡ್ಗ ಯಾರಲ್ಲಿದೆಯೋ ಅವನನ್ನು ದುಷ್ಟನು ಏನನ್ನು ಮಾಡ್ಯಾನ. ಸಮಾಧಾನ ಶಾಂತಿ ನಿನ್ನಲ್ಲಿ ಇತ್ತಂದ್ರೆ ಅವು ಬೇಕಾದಂಗೆ ಅವು ಜಗಳ ಮಾಡಲಿ, ಹೊಡ್ಯಾಗ ಏನಾಗಬೇಕಾಗಿತ್ತು? ಶಾಂತ ರೀತಿಯಿಂದ ಇದ್ದು ಬೆಂಕಿಯಾಗ ಹುಲ್ಲು ಒಗದ್ರೆ ಅದು ಮತ್ತಟ್ಟು ಹೆಚ್ಚಾಕೈತಿ. ಅದನ್ನ ಏನು ಒಗಿಲಿಲ್ಲ ಅಂತಂದ್ರೆ ತಾನ ನೊಂದಿ ಹೋಗ್ತೈತೆ ಅದು. ಹೌದಿಲ್ಲ? ಅವು ಒದಿರಾಡಿ ಯಾರಿಗೆ ಅಂತ ಅನ್ಬಿಡ, ನನಗೆ ಸಂಬಂಧ ಇಲ್ಲ ಅಂತ ತಿಳ್ಕೊಂಡೆ. ಹಚ್ಕೊಳ್ಳಲಿಲ್ಲ ಅಂದ್ರೆ ತಾನು ಒದಿರಾಡಿ ಹೋಗ್ಕನು. ನನಗ ಅಂತ ನೀವಂತ ಹಚ್ಕೊಂಡೆ ಅಂದ್ರೆ ಹತ್ತಿ ನೋಡ್ರಿ ಜಗಳ ಹತ್ತತಿ. ನನಗೆ ಯಾರಿಗೇನ ಅಂತಿದ್ದ ಅನ್ಬಿಡ, ನನಗೆ ಸಂಬಂಧ ಇಲ್ಲ. ಈ ಅಲಿಪ್ತತೆ ಬರಬೇಕಲ್ಲ, ಭಾಳ ಕಠಿಣ ಅದು. ನಾವು ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಇವೆಲ್ಲ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವನ್ನು ತಾಳದೆ ಸಮಾಧಾನಿಯಾಗಿರ್ಬೇಕಂದ್ರೆ ಇದನ್ನು ಹಚ್ಕೊಳಕ್ ಹೋಗ್ಬೇಡ. ಎದಕ್ಕಾರ ಅಂದಿದ್ದಿತ್ತು ಬಿಡ, ನಾ ಏನಲ್ಲ ಚಲೋ ಕೆಟ್ಟ ನಾನಲ್ಲ. ಅಲ್ಲ ಯಾರ ಮನಸ್ಸರ ಬುದ್ಧಿಯರ ಲಪಂಗ ಪಟಿಂಗರ ಆದಿದ್ದಿತ್ತು, ನಾಗೇನು ಸಂಬಂಧ. ಹಂಗಾರೆ ಸಂಬಂಧ ತಪ್ಪಿಸ್ಕೊಂಡಿರ ಕಲಿಬೇಕಾರ, ಅಲಿಪ್ತ ಆಗಿರ ಕಲಿಬೇಕು. ಹಂಗ ಅಭ್ಯಾಸ ಇದ್ರೆ ಮೊದಲು ಬೇಸ್ ಗೊತ್ತಿದ್ರಂತ ರೊಕ್ಕ ಕೊಟ್ಟು ತಡ್ಕೊಳನಕತಿಲ್ಲೋ ನೋಡು ನಮ್ಗಂತ. ಸಹನ ಶಕ್ತಿ ಬಂದತಿಲ್ಲೋ ನೋಡ್ಕೊಳಕ ಬೇರ್ಲಿ ನನ್ನಂತ. ಚೀತು ಅನ್ಸುದ ಯಾದಕ್ಕೆ ಅಂತಾರ, ನನಗೂ ಇದಕ್ಕೂ ಏನು ಸಂಬಂಧ. ಅಭಿಮಾನ ಹೋಗೈತಿಲ್ಲೋ ನೋಡ್ಕೊಳಕ ಬೇರ್ಲಿ ನಾನು ನೋಡು ಅಂತಿದ್ರಂತ. ಅದನ್ನ ಅಭಿಮಾನ, ನಾನು ನನ್ನದೊಂದು ಅಭಿಮಾನ ಇತ್ತಂದ್ರೆ ಅದು ಹತ್ತು ಚುರುಕು. ನನಗೆ ಸಂಬಂಧ ಇಲ್ಲ ಅಂತಂದ್ರೆ ಅವ ಅಭಿಮಾನ ಹೋಗೈತಿ ಅಂತ. ಅದಕ್ಕೆ ಅಭಿಮಾನ ಸೂಡ ಮುಕ್ತಿ ರೂಪಡ ಅಂದ. ಅಭಿಮಾನ ಹೋತಂದ್ರೆ ನೀ ಮುಕ್ತನ. ಉದ್ವಿಗ್ನ ಆಗುದಿಲ್ಲ. ನೀ ಏನು ಬೇಕಾದ ಹೆಗಳಿಕೆ ತೆಗಳಿಕೆ ಬಂದ್ರು ಹಿಗ್ಗು ಕುಗ್ಗುಗಳನ್ನು ಹೊಂದುದಿಲ್ಲ. ಏನು ಬೇಕಾದಾದ್ರೂ ಶಾಂತ ರೀತಿಯಿಂದ ಇರ್ತಾವ. ಬೆಂಕಿ ಹುಲ್ಲಿನ ಮೇಲೆ ಬೀಳದಿದ್ದರೆ ಅದು ನಂದಿ ಹೋಗುತ್ತದೆ. ಎಲ್ಲ ವಿಕಾರಗಳೇನದಾವ ತೋರಿಕೆ ಒಳಗೆ ಅದಾವ, ಇರುವಿಕೆ ಒಳಗೆ ಯಾವ ವಿಕಾರನೂ ಆಗಿಲ್ಲ. ನಿನ್ನಲ್ಲಿ ಎಲ್ಲೂ
ಏನು ಅಲ್ಲದ್ರೊಳಗೆ ಅದಾವ, ಮನಸ್ಸಿನಾಗ, ಬುದ್ಧಿ ಒಳಗೆ, ಶರೀರದೊಳಗೆ ಅದಾವ ಹೊರತು ನಿನ್ನಲ್ಲಿ ಇವು ಯಾವ ಇಲ್ಲ. ಮನಸ್ಸು ಆರಾಮಿನ ಕೂಡ ಆರಾಮಾಗಿ ಉಳಿತೈತಿ, ಏನ ಆರಾಮ್ ಮನುಷ್ಯನ ಕೂಡ ವಿಕಾರ ಹೊಂದತೇವ. ಮನಸ್ಸು ಆರಾಮಿನ ಕೂಡ ಆರಾಮಾಗಿರ್ತೈತಿ, ಮನಸ್ಸೇನು ಆನಂದ ಏನು ವಿಕಾರ ಆಗೋದಿಲ್ಲ. ಮನಸ್ಸ ತನ್ನ ಎಲ್ಲ ವಿಕಾರಗಳನ್ನ ಅಡಗಿಸಿ ಆರಾಮಿರ್ತದೆ. ತನ್ನ ವಿಕಾರಗಳನ್ನ ಆನಂದಕ್ಕೆ ಅದು ಹಚ್ಚಲಿಕ್ಕೆ ಆಗುವುದನೇ ಇಲ್ಲ ಅದು. ಚಲೋ ತಂಗ ಬಾಳೆ ಮಾಡೋರು ಅಂತೇಳಿ ಅನುಗ್ರಹ ಆಶೀರ್ವಾದಕ್ಕೆ ಹೋಗಿರುವ, ಏನು ಬಾಳೆ ಬದುಕು ಬಿಟ್ಟುಕೊಟ್ಟ ಜ್ಞಾನ ಸಮಾಧಿಯನ್ನು ಪಡೆದವ್ರು ಅಂತೇಳಿ ಹೋಗಿರುವ ಅನುಗ್ರಹ ಆಶೀರ್ವಾದಕ್ಕೆ. ನಿಮ್ಮೂರಾಗ ಚಲೋ ತಂಗ ಬಾಳೆ ಮಾಡ್ಯಾರಲ್ಲ, ಅವ್ರ ಹತ್ರ ಹೋಗ್ಬೇಕಿಲ್ಲ, ಇಲ್ಯಾಕೆ ಬಂದಿ ಬಾಳೆ ಗಿಡ ಅಂತೇಳಿ ಅಂತಿದ್ರು ಅದು. ಅನುಗ್ರಹ ಆಶೀರ್ವಾದ ಎಲ್ಲಿ ಯಾಕೈತಿ ನಿನಗೆ? ವಿರತಿ ಗಳಿಸಿದವ್ರು ಅಂತೇಳಿ ಹೋಗಿರುವ, ಏನು ವಿಷಯ ಗಳಿಸಿದವ್ರು ಅಂತೇಳಿ ಹೋಗಿರುವ. ಅನುಗ್ರಹ ಆಶೀರ್ವಾದ ಬಹಳ ದೊಡ್ಡ ಸೌಕರ್ಯದಾರ, ಹೋಗಲಿ ಅನುಗ್ರಹ ಆಶೀರ್ವಾದಕ್ಕೆ. ಆಕೈತೆ ನಿನಗಾಗಿ. ಜಗತ್ತಿನ ಸುದ್ದಿಯಾಗ ಕಾಲ್ ಕಳೆದ್ರೆ ಎದಕ್ಕೆ ಬಂತೀವಿ? ಮಂದಿ ಸುದ್ದಿಯಾಗ ಕಾಲ್ ಕಳೆದ್ರೆ ನಮ್ಗೆ ಎದಕ್ಕೆ ಬಂತು? ನಮಗೇನು ಲಾಭ? ನಮ್ಮ ಬಗ್ಗೆ ನಾವು ವಿಚಾರ ಮಾಡ್ಬೇಕಿಲ್ಲ. ಎದಕ್ಕೆ ಬಂದೇವಿ ನಾವು ಇಲ್ಲಿ? ಮಾಡಬೇಕಾದಂಥ ಕರ್ತವ್ಯ ಏನು ಮರ್ತು ಬಿಟ್ಟೇವೆ ನಾವು. ಮಾಡಬಾರದನ್ನು ಮಾಡ್ತೀವಿ, ಅದಕ್ಕೆ ಆಗಬಾರ್ದಾಕೈತಿ. ಸಾಂಪ್ರದಾಯ, ಸಂಸ್ಥಾ, ಸಮಿತಿ ಅಂದ್ರೆ ಆರಾಮು ಏನು ಗದ್ದು ಅದು? ಅದಕ್ಕೆ ಯಾವ ಸಾಂಪ್ರದಾಯ, ಸಂಸ್ಥಾ, ಸಮಿತಿ ಗದ್ದ ಕೈ ಬಿಡೋದನ್ನು. ಆವ ಮತದೊಳು ಆರು ವಿಧಿಸುವ ವಿಶ್ವ ಭಾವನೆಗಳನ್ನು ಒಮ್ಮೆಯೂ ಬೆರೆಸದೆ ಎಲ್ಲ ಗೊಡವಿ ಕೈ ಬಿಟ್ಟಾಗ ನೀ ಆರಾಮಿರ್ತೀನಿ. ಮತ್ತೆ ಗದ್ದಲಕ್ಕೆ ಬೀಳ್ತೀನಿ. ಮತ್ತೆ ಸಂಘ ಸಂಸ್ಥೆಗಳನ್ನು ಮಾಡ್ಕೊಂಡು ಸಾಂಪ್ರದಾಯ ಮಾಡ್ಕೊಂಡು, ಯಾವ ಸಂಪ್ರದಾಯ ಎದಕ್ಕೆ ಬೇಕಾಗೈತೆ? ನಿದ್ದೆ ಮಾಡಕ್ಕೆ ಯಾವ್ದಾರ ಸಂಪ್ರದಾಯ ಬೇಕಾಗೈತೆ? ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಕ್ಕೆ ಬೇಕಾಗಿಲ್ಲ. ಇನ್ನು ಶಾಶ್ವತ ಸುಖ ಹೊಂದಕ್ಕೆ ಇವೆಲ್ಲ ಎದಕ್ಕೆ ಬೇಕಾಗಿವು? ಆ ಸಂಪ್ರದಾಯ ಈ ಗುಂಪು ಮಾಡ್ಕೊಂಡು ಹೊಡೆದಾಡ್ತೀವಿ, ಅದರ ಅಭಿಮಾನ ಹಿಡ್ಕೊಂಡು. ಆರಾಮಿಗೆ ಯಾವುದೇ ವರ್ಣಾಶ್ರಮ, ಜಾತಿ ಸಂಬಂಧ ಇಲ್ಲ. ಜಾತಿ ಕುಲಗೋತ್ರ ದೂರಗಂಬಂಧ. ಕಾಮ ನಿಷ್ಕಾಮ ಆದ್ಮ್ಯಾಗ ಕರ್ಮ ಹೆಂಗ ನಡೀತೈತೆ ಹೇಳ್ರಿ? ಅಲ್ಲಿ ಕಾಮ ನಾಶ ಆದ್ಮ್ಯಾಗ ಅಲ್ಲಿ ಕರ್ಮನ ಇಲ್ಲ. ಎಲ್ಲಿ ತನಕ ಕಾಮ ಇರ್ತೈತಿ ಅಲ್ಲಿ ತನಕ ಕರ್ಮ. ಇಚ್ಛಾ ಇದ್ದಾಗ, ಆಶೆ ಇದ್ದಾಗ ಕರ್ಮಗಳು ನಡೀತಾವ. ಆಶೆ ನಾಶ ಆದ್ಮ್ಯಾಗ ಕರ್ಮ ಎಲ್ಲ ಬಂದಾಗ ಏನ್ ಅಲ್ಲಿ ಕ್ರಿಯಾ ಆಸ್ತಕ ಏನ್? ಅದಕ್ಕೆ ಕ್ರೈಸ್ತ ಅಂತ ಹೇಳಿದ್ರು. ಕ್ರಿಯಾಸ್ತ, ಆಶೆಗಳನ್ನು ನಾಶ ಮಾಡಿಕೊಂಡು ಎಲ್ಲ ಕರ್ಮಗಳೆಲ್ಲ ಬಂದ. ಕ್ಷೀಯಂತೆ ಜಾಸ್ಯ ಕರ್ಮಾಣಿ ವಿದ್ಯಂತೆ ಹೃದಯ ಗ್ರಂಥಿ ಚಿದ್ಯಂತೆ ಅಶ್ಯ ಸಂಶಯ ಕ್ಷೀಯಂತೆ ಜಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟಿ ಪರಾವರೆ ಅಂತ. ಎಲ್ಲವೂ ಅವು ಬಂದಾದವು. ಯಾವ ಆಶೆಯನ್ನು ಕಳ್ಕೊಂಡಿರ್ತಾನೆ, ವಿಷಯದ ಇಚ್ಛೆಯನ್ನು ನಾಶ ಮಾಡ್ಕೊಂಡಿರ್ತಾನೆ, ಅವ ಮಾಡಬೇಕಾದಂಥ ಕರ್ತವ್ಯ ಈ ಜಗತ್ತಿನೊಳಗೆ ಯಾವುದೂ ಉಳಿಯೋದಿಲ್ಲ ಅಂತ. ಜ್ಞಾನಾಮೃತೇನ ಕರ್ತೃಕರ್ತೃಶ್ಯ ಯೋಗಿನ ಕರ್ತವ್ಯಮ್ಮನ ವಿದ್ಯತೆ ಅಂತ. ಒಂದ್ ವೇಳೆಗೆ ಐತೆ ಅಂದ್ರೆ ಇನ್ನೂ ಆಶೆ ಹೋಗಿಲ್ಲ ಅಂತ. ಇನ್ನೂ ಮಾಡ್ಬೇಕನ್ನೋದು ಏನಾರು ಐತೆ ಅಂದ್ರೆ ಅಸ್ತಿ ಚೇತನ ಸ ತತ್ವವಿತ್. ತತ್ವ ನಾವು ತಿಳಿದಿಲ್ಲ, ಆ ಜ್ಞಾನ ತಿಳಿದಿಲ್ಲ, ಅವ್ನು ಗೊತ್ತಾಗಿಲ್ಲ. ಅವ್ನಿಗೆ ಇನ್ನ ಮಾಡ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ನಾವು ಅಜ್ಞಾನಿ. ನಾವು ಬೇಕಾದದನ್ನು ಹೊಂದಿದ ಮ್ಯಾಗ ಮಾಡ್ಬೇಕನ್ನೋದು ಏನು ಉಳಿತೈತೆ? ಏನ್ ಈ ಶರೀರದ ಆರಾಮ್ ಕೊಟ್ಟಿದ್ರ ಎಲ್ಲರೂ ಆರಾಮ್ ಹೊಂದಿ ಬಿಡ್ತಿದ್ರು. ಯಾರು ಆರಾಮ್ ಬೇಡ್ತಿದ್ದಿಲ್ಲ. ಎಲ್ಲರೂ ಆರಾಮ್ ಬೇಡ್ತಿದ್ರು. ಅದಕ್ಕೆ ಹಂಗಾರೆ ಆರಾಮ ಅಲ್ಲ ಅಂತ ಈ ಶರೀರ ಇದ್ರಾಗ ಸುಖ ಅಲ್ಲ ಅಂತ ಸುಖ ಬೇಡಾಕತ್ತೀನಿ. ಈ ಸುಖ ಎಲ್ಲ ಆರಾಮಾಗಿದ್ರೆ ಶರೀರ ಸುಖ ಕೊಟ್ಬಿಟ್ಟಿದ್ರೆ ಆರಾಮ್ ಯಾರು ಬೇಡ್ತಿದ್ದಿಲ್ಲ. ಇದು ದುಃಖ ಕೊಡ್ತೈತಿ ಏನು ಸುಖ ಕೊಡ್ತೈತಿ ಅನ್ನೋದು ಹೊಳಿದು ಬಹಳ ಕಠಿಣ ಅದ ನಮ್ಗೆ. ಯತ್ರ ಯತ್ರ ಶರೀರ ತತ್ರ ತತ್ರ ದುಃಖ. ಶರೀರ ನೆನಪಿದ್ದಾಗ ನೀ ಆರಾಮಾಯ್ತು, ಶರೀರ ನೆನಪು ತಪ್ಪಿದಾಗ ನಿನಗೆ ಆರಾಮಾಯ್ತು ನೋಡಿ. ಹೆಚ್ಚಾಗಿ ಈ ಶರೀರ ನಾನನ್ನು ಭಾವಿಲ್ಲ, ಹೆಣ್ಣು ಗಂಡು ಭಾವಿಲ್ಲ. ಅಲ್ಲಿ ಏನಾಗಿದ್ದೆ ಅಲ್ಲಿ ಅಂದ್ರೆ ಆರಾಮಿದ್ದೆ ಅಂತ. ಅಲ್ಲಿ ಹೆಣ್ಣಾಗಿದ್ದೇನು, ಗಂಡಾಗಿದ್ದೆವು, ಮುದುಕಾಗಿದ್ದೇನು, ಹರಿಯದವಾಗಿದ್ದೆವು.
ಶರೀರ ನೋಡಿದ್ರೆ ನಾನು ಹೇಳ್ತಿದ್ರೆ ಅಭಿಮಾನ, ನಾ ಮುದುಕಾಗಿ ನೀನು ಹರಿದವನಿ ಅಂತ. ನಿನ್ನ ನೋಡಿ ಹೇಳು, ನೀ ಯಾರದೇನು ನೋಡು. ನೀ ಕಾಯಿ ನಾವು ಇವು ಶರೀರ ಮುದುಕ ಹರಿಯ ಎಷ್ಟೊತ್ತದ ಶರೀರದ ಅವಸ್ಥೆಗಳವೆಲ್ಲ ಹೌದಿಲ್ಲ. ಯೌವನಾವಸ್ಥೆ ಬಂತು ಹೋತು, ಮುದುಕಾದಿ, ಬಾಲ್ಯಾವಸ್ಥೆ ಹೋತು. ಆದ್ರೆ ನೀನು ಅವುಗಳು ಕೂಡ ಅವುಗಳ ಶರೀರದ ಧರ್ಮದ, ನಿನ್ನ ಧರ್ಮ ಅಲ್ಲ. ಶರೀರದಾಗ ಏನಾರ ನನಗ ಆಗೈತೆ ಅದಕ್ಕೆ ಅದ ನಾನು ಅಂತ ಹಿಡ್ಕೊಂಡು ಕುಂತಿ ಗಟ್ಟಿಯಾಗಿ. ಅದು ನೀನಲ್ಲದ, ಅದು ಹುಟ್ಟೈತಿ, ಅದ ಸಾಯ್ತೈತಿ. ನೀ ಏನು ಹುಟ್ಟಿಲ್ಲ. ನೀ ಹುಟ್ಟಕ್ಕಿಂತ ಮೊದಲು ಅದಿ, ಅದು ಇದ್ದಾಗೋದಿ, ಅದು ಹೋದ ಮ್ಯಾಗು ನೀ ಇರ್ತಿ ಅನ್ನೋದನ್ನ ಖಾತ್ರಿ ಮಾಡ್ಕೋ ಅನುಭವದಿಂದ. ನೀ ಬಂದು ಹೋಗುವಂತ ಆಗಂತಕ ವಸ್ತು ಅಲ್ಲ ನೀನು. ಇವ್ ನಡಬರ್ಕ ಬಂದೈತಿ, ಇದು ನಡಬರ್ಕ ಹೋಗೈತಿ. ಮೊದಲಿದ್ದಿದ್ದಿಲ್ಲ ಇದು ಶರೀರ, ಇತ್ತನ ಇದು ಮೊದಲು ಇದ್ದಿದ್ದಿಲ್ಲ. ಕೊನೆಗೂ ಉಳಿದಿಲ್ಲ. ಮಧ್ಯದಲ್ಲಿ ನಿನಗುಂಟೆ ತೋರ್ಕೆ, ಅದಕ್ಕೆ ಇರುವಿಕಿಲ್ಲ, ಅಸ್ತಿತ್ವವಿಲ್ಲ ಅದಕ್ಕೆ. ಮೊದಲು ನೀನದಿ, ಶರೀರ ಹುಟ್ಟಕ್ಕಿಂತ ಮೊದಲು ನೀನದಿ, ಅದು ಇದ್ದಾಗೋದಿ, ಆದ್ಮ್ಯಾಗು ನೀನ್ ಇರ್ತಿ ಅನ್ನುವಂಥ ಜ್ಞಾನವನ್ನು ಮಾಡ್ಕೊ. ನಾನ ಹೊಕ್ಕೇನ ತಿಳ್ಕೊಂಡು ಸಾಮಾನ್ಯವಾಗಿ ನಾನ ಸತ್ನವಪ್ಪ ಅಂತ. ಎಷ್ಟು ಇದ್ರಾಗ ತಾದಾತ್ಮ್ಯವ. ಶರೀರ ಸಾಯ್ದೈತು, ನೀ ಸಾಯುದಿಲ್ಲ. ಸಾಯುದು ನೀನ್ ನೋಡ್ತಿ. ಎಷ್ಟೋ ಶರೀರಗಳನ್ನು ಬಿಟ್ಟು ಬಂದಿ ಅಲ್ಲಿ. ನೀ ಹಂಗದಿ, ಇರುವಂಗದಿ. ನೀ ಅದ್ರ ಕಡೆ ಲಕ್ಷ ಕೊಡು. ಇರುವಿಗೆ ಅಮರದ, ನೀ ಅಮೃತ ಸ್ವರೂಪನ ಅದೀಯೋ. ಅದಕ್ಕೆ ದೇವರು ಒಂದದ್ದು. ಅದ ನಾನು ಅನ್ನೋದನ್ನ ನೀ ಮರ್ತು ಬಿಟ್ಟಿ. ನಾನ ದೇವರನ್ನು ಆಗೈತಿ ನಿನಗೆ. ಅದರ ತಪ್ಪಿಗಾಗಿ ನೀ ಜನ್ಮ ಅಂತ ತಿರ್ಗಾಕತ್ತಿ. ಅದೇ ಪಾಪ. ದೇವರು ತಾನಲ್ಲ ಎನ್ನುವುದೇ ಮಹಾಪಾಪ ಅಂದ. ಈ ದೇಹ ನಾನೆನ್ನುವುದೇ ಮಹಾಪಾಪ. ಇದನ್ನ ಹಿಡ್ಕೊಂಡು ನಾವು ಪ್ರಾಯಶ್ಚಿತ್ತ ಹೊಂದಾಕತ್ತೀವಿ. ಇದು ನಾನು ನಂದು. ತನಗೆ ತಾನು ಅಂದ್ರೆ ಅದು ಅಲ್ಲ. ಅವ ಅಹಂಕಾರ ಅಲ್ಲ. ಅದಕ್ಕೆ ಅಲ್ಲದನ್ನು ನಾನು ಅಂತೇವಲ್ಲ, ಅಹಂಕಾರಕ್ಕೆ ಬಿದ್ದು ಬಿಟ್ಟೇವ್ ನಾವು. ನಾನು ನನ್ನದು ಅಂತ. ಇದನ್ನ ಕೈ ಬಿಡೋದನ್ನೆಲ್ಲ ತೋರಿಡಬಹುದು. ನಡಬರ್ಕ ಬಂದದ್ದು ಯಾವುದೂ ನೀನಲ್ಲ, ನಡಬರ್ಕ ಹೋಗುವುದು ನೀನಲ್ಲ. ಯಾವಾಗಲೂ ಇರುವು ನೀನು, ಅರಿವು ನೀನು, ಆನಂದ ಸ್ವರೂಪ. ಅರಿವಿಗೇನಾರ ಬಾಧೆ ಆಗೈತೇನ? ಅರಿವಿಸಿಕೊಳ್ಳುವುದೆಲ್ಲ ಅದು ನಿನಗೆ ಅನ್ಯವಾಗಿ ಐತಿ. ನೀನಲ್ಲದ್ದು ಅದು, ಅದು ಬಾಧೆ ಹೊಂದೈತಿ. ನೀ ಬಾಧೆ ಆಗಬಾರ್ದು ಅನ್ನೋ ಹಂಗಿದ್ರೆ ನೀ ಯಾರದಿ ಅನ್ನೋದನ್ನ ತಿಳ್ಕೊ. ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ಲಾಭವನ್ನು ಮಾಡ್ಕೊ. ಅಂದಾಗ ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ. ಇಲ್ಲ ಅಂದ್ರೆ ವ್ಯರ್ಥ ನೀನು. ಇಂಥ ಅವಕಾಶ ಬಾಕಿ ಯಾವ ಜನ್ಮಕ್ಕೂ ಇಲ್ಲ. ಅದಕ್ಕೆ ಎಲ್ಲ ಕೆಲಸ ಬಿಟ್ಟ ಮೊದಲು ನೀ ಯಾರದನ್ನು ತಿಳ್ಕೊ. ಮನುಷ್ಯ ಕುಲದ ಜನನದ ಲಾಭ ನಾನು ಯಾವಾಗಲೂ ಇರುವಂಥ ವಸ್ತು, ಅಮೃತ ಸ್ವರೂಪನ ನಾನಿದ್ದೇನೆ, ದೇವರ ನಾನಿದ್ದೇನೆ ತಿಳ್ಕೊಂಡ್ರೆ ಲಾಭ ನೀನು. ಮತ್ತು ನಾನು ಸಾಯವ, ನಾನು ಹುಟ್ಟಾವ ಅಂತ ತಿಳ್ಕೊಂಡ್ರೆ ಮತ್ತು ದುಃಖದಾಗ ಬಿದ್ದು ಒಳ್ಳೆಯವ ನೀನು. ಅದಕ್ಕೆ ಮೊದಲು ಈ ಕೆಲಸ ಮಾಡ್ಕೊ. ಮನುಷ್ಯನ ಜನ್ಮದ ಲಾಭ ನಾನು ಅಮೃತ ಸ್ವರೂಪನ, ದೇವರ ನಾನಿದ್ದೇನೆ ಅಂತ ತಿಳ್ಕೊ. ಈ ಲಾಭವನ್ನು ಮಾಡ್ಕೊ. सकल साधु संत महाराज